ಮಾತಾಡ್ದೆ ಮಲಗೆ ಮಲಗೆ ಗುಬ್ಬಿ ಮರಿ. ಹೆವಿ ಇರಿಟೇಟು. ಎಷ್ಟು ವೈಟ್ ಇದಾರೆ ನೋಡಿ, ಈಚೆ ಬಂದ್ರೆ ಇಷ್ಟು ವೈಟ್ ಬೇಕಾ ನಮ್ಮ ನಿಮ್ಗೆ? ಪಾಪ ಸಣ್ಣವರು ಹೊರಗಡೆ ಐಟಮ್ ಏನು ತಿನ್ನಲ್ಲ, ಅದಕ್ಕೋಸ್ಕರ ಅಂದ್ರೆ ಸಣ್ಣವರೆಗೆ ಡೆಲಿವರಿ ಆಗೋವರೆಗೂ ನಾನು ಹಿಂಗೇ ಇರಬೇಕು ಫೆಬ್ರವರಿವರೆಗೂ. ನನ್ನ ಕಮೆಂಟ್ಸ್ ಎಲ್ಲ ಓದಿದೆ ಆಯ್ತಾ. ಓದಾಗ ನಂಗೆ ಗೊತ್ತಾಯ್ತು ಎಷ್ಟು ಜನ ಖುಷಿ ಪಟ್ಟಿದ್ದಾರೆ ಅಂತ. ಅಂದರೆ ಸಣ್ಣನೇ ಮಹಾಲಕ್ಷ್ಮಿ ಥರ ಕಾಣಿಸ್ತಿದ್ದೀರಾ. ನಿಮ್ಮ ಪುಟ್ಟ ಲಕ್ಷ್ಮಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೋಡಿ ಮುನ್ನು ಎಂತ ಕಿತಾಪತಿ ಮಾಡ್ಕೊಂಡಿದ್ದಾರೆ ಅಂತ ತೋರಿಸಿ ಮುನ್ನು. ಆನೆಸ್ಟ್ ರಿವ್ಯೂ ಕೇಳೋಣ ಟಾಕ್ಸಿಕ್ ಮೂವಿದು. ಯಾರು ಹೇಳ್ತೀರಿ ಇಬ್ಬರಲ್ಲಿ? ಸನಮ, ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ರಿ ಈ ಮೂವಿ ನೋಡಕ್ಕೆ? ತುಂಬಾ ಅಂದ್ರೆ ತುಂಬಾ. ನಾವು ಮದುವೆ ಆಗೋದಕ್ಕಿಂತ ಮುಂಚೆನೆ ಮಾತಾಡ್ಕೊಂಡಿದ್ವಿ. ಮೂವಿ ಅಂತೂ ಫುಲ್ ವರ್ಸ್ಟ್ ಆಗೈತಂತೆ. ಫ್ಯಾಮಿಲಿನ ಕರ್ಕೊಂಡು ಹೋಗೋ ತರ ಮೂವಿ ಅಲ್ವಂತೆ. ನಮ್ಮಮ್ಮ ಭಯ ಪಡ್ತಾವ್ರೆ, ಲೇಡೀಸ್ ಯಾರು ಬಂದಿಲ್ವಲ್ಲ ಅಂತ. ಇವನು ಸನ್ನು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೋತೀನಿ. ಮತ್ತು ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂತ ಅಂದರೆ, ಒನ್ ಆಫ್ ಮೈ ಫೇವ್ರೆಟ್ ಹೀರೋ ಯಶ್ ಅವ್ರದ್ದು ಟಾಕ್ಸಿಕ್ ಮೂವಿ ಇವತ್ತು ರಿಲೀಸ್ ಆಗಿದೆ. ಸೊ ಇವತ್ತು ನೋಡೋಕೆ ಹೋಗ್ತಾ ಇದ್ದೀವಿ, ಸಂಜೆ ಅಷ್ಟರಲ್ಲಿ ಹೋಗಬೇಕು. ಹಾಗೆ ಬನ್ನಿ ಇವತ್ತಿನ ನಡೆ ಯಾವ ಥರ ಇರುತ್ತೆ ಅಂತ ಈ ವ್ಲಾಗಲ್ಲಿ ತೋರಿಸ್ಕೊಡ್ತೀವಿ. ಈ ವ್ಲಾಗ್ನ ಕೊನೆವರೆಗೂ ವಾಚ್ ಮಾಡಿ. ನೋಡಿ ಗೈಸ್, ಮುನ್ನು ನೀರು ಕುಡಿತಾ ಇದ್ದಾರೆ. ಮುನ್ನು, ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಂಗೆ ಬೇಜಾರಾಗ್ತಿದೆ ಇವತ್ತು. ಯಾಕೆ ಅಂದ್ರೆ ನಾನು ಕಟಿಂಗ್ ಮಾಡ್ಸಂಗಿಲ್ಲ, ಇಲ್ಲ ಒಳ್ಳೆ ಕರಡಿ ತರ ಇದೀನಿ. ನೀವು ನಂಗೆ ಯಾವತ್ತಿದ್ರು ಚೆನ್ನಾಗೇ ಇರ್ತೀರಾ, ಹಂಗೆ ಇರಿ. ಸಣ್ಣವರೆಗೆ ಡೆಲಿವರಿ ಆಗೋವರೆಗೂ ನಾನು ಹಿಂಗೇ ಇರಬೇಕು, ಗಾಡಿ ಎಲ್ಲ ಬಿಟ್ಕೊಂಡು ದೇವದಾಸ್ ತರ ಇರಬೇಕು. ಏನಕ್ಕೆ ಹಂಗಿರ್ಬೇಕು? ನನಗೇನಪ್ಪ ಒಂದು ರೂಲ್ಸೇ ಅರ್ಥ ಆಗಲ್ಲ ಈ ಆಗಿನ ಕಾಲದವ್ರದೆಲ್ಲ. ಏನೋ ಗೊತ್ತಿಲ್ಲ, ಕಟ್ ಮಾಡ್ಸಂಗಿಲ್ಲ ಅಂತೆ, ಗೊತ್ತಿಲ್ಲ ಯಾಕೆ ಅಂತ. ಕೂದಲು ಕಟ್ ಮಾಡ್ಸಂಗಿಲ್ವಂತೆ, ಶೇವ್ ಮಾಡ್ಸಂಗಿಲ್ವಂತೆ, ಶೇಪ್ ಕೊಡಂಗಿಲ್ವಂತೆ, ಕತ್ರಿನೇ ಟಚ್ ಮಾಡಂಗಿಲ್ವಂತೆ. ಎಷ್ಟು ಫೆಬ್ರವರಿವರೆಗೂ. ಯಪ್ಪ, ಸರಿ ಆಯ್ತು, ನಿಮ್ಗೆ ಬ್ರೆಡ್ ತಗೊಂಡ್ ಬರ್ತೀನಿ. ಅಲ್ಲ, ಮ್ಯಾಚಿಂಗ್ ಹಾಕೊಂಡಿದೀವಿ ಇಬ್ರು, ಬನ್ನಿ ತೋರ್ಸೋಣ. ನೋಡಿ, ಇವತ್ತು ನಾನು ಮತ್ತೆ ಮುನ್ನ ಇಬ್ರು ಮ್ಯಾಚಿಂಗ್ ಹಾಕೊಂಡಿದೀವಿ. ಇವತ್ತು ತುಂಬಾ ಕೆಲ್ಸ ಇದೆ. ಮನೆಗೆ ಕಾರ್ಡ್ ತಗೊಂಡ್ ಬರ್ಬೇಕು, ಮತ್ತೆ ಮೂವಿಗೆ ಹೋಗ್ಬೇಕು. ಸಂಜೆ ಇದೆ, ವೆಯ್ಟ್ ಮಾಡಕ್ ಆಗ್ತಿಲ್ಲ. ಎಷ್ಟೋ ಜನ ರಿವ್ಯೂ ಸೂಪರ್ ಆಗಿದೆ ಮೂವಿ ಅಂತ ಕೊಡ್ತಿದ್ದಾರೆ. ಇನ್ನ ಒಂದಷ್ಟು ಜನ ನಾವ್ ಅನ್ಕೊಂಡಿರೋ ಎಕ್ಸ್ಪೆಕ್ಟೇಷನ್ ಗಿನ್ನ ಚೆನ್ನಾಗೇ ಇಲ್ಲ ಮೂವಿ ಅಂತ ಹೇಳ್ತಿದ್ದಾರೆ. ನನಗ್ ಬೇಜಾರಾಗ್ತಾ ಇದೆ. ನಾನ್ ನೋಡ್ಬಿಟ್ಟು ಬಂದು ಆಮೇಲೆ ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ ಏನು ಮಾತಾಡಕ್ ಹೋಗ್ಬಾರ್ದು ಅಲ್ವಾ? ನನಗೆ ಹೊಟ್ಟೆ ಹಸಿತಾ ಇದೆ, ನಾನು ಹೋಗ್ತಾ ಇದ್ದೀನಿ. ನಾನು ಆಯ್ತು, ನಿಧಾನ ಓಡಿ. ಏನಕ್ಕೆ ಹಂಗ್ ಕೊಡ್ತಿದ್ದೀರ? ಮುನ್ನು, ಬ್ರೆಡ್ ಹಾಲು. ಎಗ್ ಬೇಡವಾ? ಎಗ್ ಇದೆ, ಬ್ರೆಡ್ ಆಮ್ಲೆಟ್ ಮಾಡೋಣ. ಆಯ್ತು. ಇದು ನಿಮಗೆ ಬ್ರೆಡ್ ತಂದ್ರೆ ಲಾವಕ್ಕೆ ತಂದ್ರಾ? ಲಾವಕ್ಕೆ ನಿಮಗೆ. ಪಾಪ ಸಣ್ಣವರು ಹೊರಗಡೆ ಐಟಮ್ ಏನು ತಿನ್ನಲ್ಲ, ಅದಕ್ಕೋಸ್ಕರ ಅವ್ರ ಫೇವ್ರೇಟ್ ತಗೊಂಡ್ ಬಂದಿದ್ದೀನಿ. ಒಂದು ಇದ್ ಮಾಡ್ಬೇಕು ಫಸ್ಟ್, ನೀವು ಟಿಫನ್ ಮಾಡಾದ್ಮೇಲೆ ಅದನ್ನ ತಿನ್ಬೇಕು, ಈಗಲೇ ತಿನ್ಬಾರ್ದು. ಸೊ ಗೈಸ್, ಇವಾಗ ಮುನ್ನು ನನಗೆ ಬ್ರೇಕ್ಫಾಸ್ಟಿಗೆ ಬ್ರೆಡ್ ಆಮ್ಲೆಟ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಮಮ್ಮಿ ಮಧ್ಯಾಹ್ನಕ್ಕೆ ರಸಮ್ ಇಷ್ಟ ಅಂತ ಹೇಳ್ಬಿಟ್ಟು ರಸಮ್ ಮಾಡಿ ಹೋಗಿದ್ದಾರೆ. ನಾನು ಪ್ರೆಗ್ನೆಂಟ್ ಆಗಿರೋ ವಿಚಾರ ನನ್ನ ಹಸ್ಬೆಂಡ್ ಮತ್ತು ನನ್ನ ಫ್ಯಾಮಿಲಿ ತುಂಬ ಖುಷಿ ಪಟ್ಟಿದ್ದಾರೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದಕ್ಕಿಂತ ಜಾಸ್ತಿ ನಮ್ಮ ಸಬ್ಸ್ಕ್ರೈಬರೇ ಖುಷಿ ಪಟ್ಟಿದ್ದಾರೆ. ನನ್ನ ಕಮೆಂಟ್ಸ್ ಎಲ್ಲ ಓದಿದೆ ಆಯಿತಾ. ಓದಾಗ ನಂಗೆ ಗೊತ್ತಾಯಿತು ಎಷ್ಟು ಜನ ಖುಷಿ ಪಟ್ಟಿದ್ದಾರೆ ಅಂತ. ಅಂದರೆ ಜಯಶ್ರೀ ಅನ್ನೋರು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬ್ಲಾಗ್ ಮಾಡಿ ಹಾಕಿದ್ವಲ್ವಾ, ಅದಕ್ಕೆ ಕಮೆಂಟ್ ಮಾಡಿದ್ದಾರೆ, ಸೂಪರ್ ಸನ್ನು ಔಟ್ಫಿಟ್, ಸಣ್ಣನೇ ಮಹಾಲಕ್ಷ್ಮಿ ಥರ ಕಾಣಿಸ್ತಿದ್ದೀರಾ. ನಿಮ್ಮ ಪುಟ್ಟ ಲಕ್ಷ್ಮಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಪುಟ್ಟ ಲಕ್ಷ್ಮಿ ಅಂತ ಪಾಪುಗೆ ವಿಶ್ ಮಾಡಿದ್ದಾರೆ. ಹೋಟೆಲಿರೋ ಪಾಪುಗೆ ಇವಾಗಲೇ ವಿಶ್ ಮಾಡಿದ್ದಾರೆ. ಸೊ ಖುಷಿ ಆಯ್ತು ಆ ಕಮೆಂಟ್ ನೋಡಿ. ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಸಣ್ಣವ್ರಿಗೆ ಹೇಳಿದ್ದೆ, ಏನು ಫಸ್ಟ್ ಹಬ್ಬ ಇದೆ ಅಂತ. ಸೊ ನಮ್ಗೆ ಹೆಣ್ಮಗು ಆದ್ರೆ ಲಕ್ಷ್ಮಿ ತರಾನೇ ಬರ್ಲಿ ಅಂತಾನೆ ಹೇಳ್ತಾ ಇದೆ ಸಣ್ಣವ್ರಿಗೆ. ಸೊ ಹಂಗೆ ಆಗಿದೆ. ತುಂಬಾ ಖುಷಿ ಆಯ್ತು ನನಗೂ ಆ ಕಮೆಂಟ್ ನೋಡಿ. ಎಷ್ಟೊಂದ್ ಜನ ಏನ್ ಗೊತ್ತಾ, ಹಂಗೆ ಕಮೆಂಟ್ ಮಾಡಿದ್ದಾರೆ, ನಿಮ್ಮ ಪುಟ್ಟ ಲಕ್ಷ್ಮಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಅಂತ. ಅವ್ರು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದ್ದಾರೆ ಹೆಣ್ ಪಾಪು ಅಂತ. ಮುನು ಒಬ್ರು ಅತ್ತಿಗೆ ಅಂತ ಕರೀತಾರೆ, ಒಬ್ಬೊಬ್ರು ಭಾವ ಅಂತ ಕರೀತಾರೆ, ಇನ್ನೊಬ್ರು ತಮ್ಮ ಅಂತ ಕರೀತಾರೆ, ಇನ್ನೊಬ್ರು ಸಣ್ಣವ್ರನ್ನ ಅಕ್ಕ ಅಂತ ಕರೀತಾರೆ. ಆ ಥರ ಎಲ್ಲ ಕರೆದಾಗ, ಅಣ್ಣ ತಮ್ಮ ಅಕ್ಕ ಅಂತೆಲ್ಲ ಕರೆದಾಗ ನಮಗೆ ರಿಲೇಟಿವ್ ಅಂತಾನೆ ಅನ್ಸೋದು. ನಮ್ಮ ಸಬ್ಸ್ಕ್ರೈಬರ್ಸು ತುಂಬ ಖುಷಿ ಆಗುತ್ತೆ. ಅವ್ರ ಬಗ್ಗೆ ನಾವು ಯಾವತ್ತೂ ಹೋಗ್ಲಿಲ್ಲ, ಯಾವತ್ತೂ ಮಾತಾಡೋಕೆ ಹೋಗಿಲ್ಲ. ಏನಾದರೂ ಒಂದು ವಿಚಾರ ಅಂತ ತಗೊಂಡಾಗ ನಿಮ್ಮಿಂದಾನೇ ಎಲ್ಲ ಅಂತ ನಾವು ಹೇಳ್ತಾ ಇರ್ತೀವಿ. ಸಬ್ಸ್ಕ್ರೈಬರ್ಸ್ ಮಾಡಿರೋ ಕಮೆಂಟ್ಸ್ನ ಏನಕ್ಕೆ ಓದ್ತಿದ್ದೀವಿ ಅಂತ ಅಂದರೆ, ಅವ್ರು ಒಂದಿನ ಕೇಳಿದ್ರು, ನೀವು ಬರೀ ನೆಗೆಟಿವ್ ಕಮೆಂಟ್ಸಿಗೆ ರಿಪ್ಲೈ ಮಾಡ್ತೀರಾ, ಹಂಗಂದ್ರೆ 70% ಪಾಸಿಟಿವ್ ಕಮೆಂಟ್ ಮಾಡ್ತಾರಲ್ವಾ,
ಅವ್ರಿಗೇನ್ ಹೇಳ್ತೀರಾ ಅಂತ ಕೇಳ್ತಾ ಇದ್ರು. ಹೌದು, ಅದಕ್ಕೋಸ್ಕರ ಇವಾಗ ಹೇಳಿದಲ್ವಾ. ಮತ್ತೇನ್ ಗೊತ್ತಮ್ಮನು, ವಿದ್ಯಾ ಅನ್ನೋರು, ಅಕ್ಕ ನೀವು ಇವತ್ತು ತುಂಬಾ ಮುದ್ದಾಗಿ ಕಾಣಿಸ್ತಿದ್ದೀರಾ, ಹಾಗೆ ನಿಮ್ ಪಾಪು ಕೂಡ ನಿಮ್ ತರನೇ ಮುದ್ದಾಗಿ ಹುಟ್ಲಿ ಅಂತ ಕಳಿಸಿದ್ದಾರೆ. ನಂತರ ಆದ್ರೂ ಪರವಾಗಿಲ್ಲ, ಮುನ್ನು ತರ ಹುಟ್ಟಿದ್ರು ಪರವಾಗಿಲ್ಲ, ಕ್ಯೂಟ್ ಆಗಿದೆ ಸಾಕು. ಕ್ರಿಯೇಟಿವ್ ಮೈಂಡ್ ಅಂತ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಲಕ್ಷ್ಮಿ ಬರಲ್ಲ, ಲಕ್ಷ್ಮಣನೇ ಬರ್ತಾನೆ ನಿಮ್ಗೆ. ಅಯ್ಯೋ, ಲಕ್ಷ್ಮಿ ಬರ್ತಾರಾ ಅಲ್ಲ ರಾವಣ ಬರ್ತಾರಾ ಏನು ಲಕ್ಷ್ಮಣ ಬರ್ತಾರೋ ಗೊತ್ತಿಲ್ಲ, ಬಟ್ ಇಲ್ಲಿ ಕಮೆಂಟ್ ಆಗಿ ಮಾಡಿದ್ದಾರೆ, ಲಕ್ಷ್ಮಿ ಬರಲ್ಲ ಲಕ್ಷ್ಮಣನೇ ಬರ್ತಾನೆ ಅಂತ. ನಮ್ಗೆ ರಾವಣ ಬಂದ್ರು ಪರವಾಗಿಲ್ಲ, ಯಾರು ಬಂದ್ರು ಪರವಾಗಿಲ್ಲ, ನಾವು ಹೇಗೆ ಹೇಳ್ಕೊಡ್ತೀವಿ ಮಗುಗೆ ಆ ರೀತಿ ಕಲಿಯುತ್ತೆ. ಸೊ ಅದನ್ನ ಚಿಕ್ಕ ವಯಸ್ಸಿಂದಾನೇ ಚೆನ್ನಾಗಿ ನೋಡ್ಕೋಬೇಕು. ಎಷ್ಟೋ ಜನ ಇನ್ನೊಂದು ಹೇಳ್ತಾ ಇದ್ರಿ, ಮಗು ಅಂದ್ರೆ ಸುಮ್ನೆ ಎಲ್ಲ ನೋಡ್ಕೊಳ್ಳೋದು, ನೀವು ಮಾತಲ್ಲಿ ಹೇಳ್ತೀರಾ ಅಷ್ಟೇ, ಗೊತ್ತಾಗುತ್ತೆ ಮಗು ಬಂದ್ಮೇಲೆ ಎಷ್ಟು ಕಷ್ಟ ಅಂತ. ಹೌದು, ಬಟ್ ಎಷ್ಟೇ ಕಷ್ಟ ಇದ್ರೂನು ಲೈಫ್ನ ನಾವು ಲೀಡ್ ಮಾಡ್ಲೇಬೇಕಲ್ವಾ. ಸೊ ಕಷ್ಟ ಸುಖ ಅಂತ ಬಂದ್ರೇನೆ ಅಲ್ವಾ ಲೈಫು. ಎಲ್ಲಾರ ಲೈಫಲ್ಲೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಅದನ್ನ ಹೇಗೆ ನಡ್ಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ನಮ್ಮ ಸಂಸಾರನ ನಾವು ಇನ್ ಮುಂದೆ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ನಮಗ್ ಅನ್ನಿಸ್ತಾ ಇದೆ ಅಲ್ವಾ ಅಮ್ಮ? ಹೌದು, ಎಷ್ಟೇ ಹಾಡಿದ್ರು ಅದನ್ನ ಈಸಿ ವೇ ಅಲ್ಲಿ ತಗೊಂಡ್ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಹೌದು, ನಿಜ ಅದು. ನಿಶ್ಚಿತ ಬೇಬಿ ಅಂತ ಅನ್ನೋರು ಒಬ್ಬರು ಕಮೆಂಟ್ ಮಾಡಿದ್ದಾರೆ, ನೆಕ್ಸ್ಟ್ ಇಯರ್ ನಮ್ಮ ಮನೆಗೆ ಪುಟ್ಟ ಮಹಾಲಕ್ಷ್ಮಿನೇ ಬರ್ತಾಳೆ ಅಂತ. ಓಕೆ, ನೋಡೋಣ ಆಯ್ತಾ, ನೆಕ್ಸ್ಟ್ ಇಯರ್ಗೆ ಪುಟ್ಟ ಮಹಾಲಕ್ಷ್ಮಿನ ಅಲ್ಲ ಗಂಡು ಪಾಪು ಬರುತ್ತಾ ಅಂತ. ಪುಟ್ಟ ಮಹಾಲಕ್ಷ್ಮಿ ಬರ್ತಾಳ ಅಂತ. ಲಕ್ಷ್ಮಿ ಬಂದ್ರೆ ಪರವಾಗಿಲ್ಲ, ಲಕ್ಷ್ಮಿ ಥರನೇ ನೋಡ್ಕೋತೀವಿ. ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬ ಜನ ವಿಶ್ ಮಾಡಿದ್ರಿ, ಅದಕ್ಕೆ ರಿಪ್ಲೈ ಮಾಡೋಕೆ ಆಗಿರಲಿಲ್ಲ, ಯಾಕಂದರೆ ಲೈಕ್ ತುಂಬ ಕಮೆಂಟ್ಸ್ ಬಂದಿತ್ತು. ಅದಕ್ಕೋಸ್ಕರ ಮೇಯ್ನಾಗಿ ಒಂದು ಕಮೆಂಟ್ನ ಪಿನ್ ಮಾಡಿಟ್ಟಿದ್ವಿ ನಾವು. ಸೊ ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಿಲ್ಲ, ಬಟ್ ಆದಷ್ಟು ರಿಪ್ಲೈ ಮಾಡಿದ್ದಾರೆ. ಮತ್ತು ಸೃಷ್ಟಿ ಅನ್ನೋರು ಹೇರ್ ಸ್ಟೈಲ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ, ಲವ್ ಯು ಸೋ ಮಚ್ ಆ್ಯಂಡ್ ಎವ್ರಿ ಒನ್ಸ್ ಆರ್ ಲುಕ್ ಸೂಪರ್ ಅಂತ. ಥ್ಯಾಂಕ್ ಯು ಸೋ ಮಚ್. ನನ್ನ ಹೇರ್ ಸ್ಟೈಲ್ ಇಷ್ಟಪಟ್ಟಿದ್ದೀರಲ್ವಾ, ಥ್ಯಾಂಕ್ ಯು ಸೋ ಮಚ್. ಅದರ ಕ್ರೆಡಿಟ್ ಎಲ್ಲ ಮುನ್ನುಗೆ ಸೇರ್ಬೇಕು, ಯಾಕಂದರೆ ಅವರೇ ಅಲ್ವಾ ಎಲ್ಲ ಹೇರ್ ಸ್ಟೈಲ್ದೆಲ್ಲ ಚೂಸ್ ಮಾಡಿದ್ದು. ಅದೇ ಮಾನ್ಯ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ಲಕ್ಷ್ಮಿ ಹಾಗೆ ಕಾಣಿಸ್ತಿದ್ದೀರಾ ಸಣ್ಣ ಅಕ್ಕ, ದೃಷ್ಟಿ ಆಗುತ್ತೆ ಅಕ್ಕ ನಿಮಗೆ, ಯಪ್ಪ ಮುದ್ದಾಗಿದ್ದೀರಾ, ನಿಮ್ಮ ಥರನೇ ಮುದ್ದಾಗಿ ಹುಟ್ಟಲಿ ಪಾಪು ಅಂತ. ಆಲ್ಮೋಸ್ಟ್ ಇದೆ ಕಮೆಂಟ್. ಮೂರೇ ಇರೋದ ಮೊಟ್ಟೆ 3 ಇರೋದು, ನಂಗೊಂದೇ ಒಂದು ಬೇಕಾಗಿರೋದು, ನಿಮಗೆ 2 ನಂಗೊಂದು. ಸೊ ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಇದೇ ಥರ ಎಲ್ಲರೂ ಕಮೆಂಟ್ ಮಾಡಿದ್ದೀರಾ, ಮುದ್ದಾಗಿದ್ದೀರಾ, ಪಾಪು ಕೂಡ ನಿಮ್ಮ ಥರನೇ ಮುದ್ದಾಗಿ ಹುಟ್ಟಲಿ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆಯಿತಾ ಗೈಸ್, ಏನು ಗೊತ್ತಾ, ಇನ್ನೊಬ್ರು ಮಹಾರಾಷ್ಟ್ರದಿಂದ ಆಯಿತಾ ರಕ್ಷಿತಾ ಅನ್ನೋರು ಮೆಸೇಜ್ ಮಾಡಿದ್ದಾರೆ, ಸಣ್ಣ ಅಕ್ಕ ಮುನ್ನು ಅಣ್ಣ ನಮ್ಮ ಊರಿಗೆ ಬನ್ನಿ, ಮಹಾರಾಷ್ಟ್ರ ಸೊಲ್ಲಾಪುರ ಅಂತ, ಪ್ಲೀಸ್ ಬನ್ನಿ ಅಕ್ಕ ಅಣ್ಣ ಅಂತ ಕಮೆಂಟ್ ಮಾಡಿದ್ದಾರೆ. ವಾವ್, ನಮ್ಮಲ್ಲಿ ಬ್ಲಾಗ್ನೆಲ್ಲ ಮಹಾರಾಷ್ಟ್ರದಿಂದ ನೋಡ್ತಾರಲ್ವಾ, ನಿಜವಾಗ್ಲೂ. ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಮಹಾರಾಷ್ಟ್ರ, ತಮಿಳ್ನಾಡು, ಕೇರಳ, ಆಂಧ್ರ ಪ್ರದೇಶ, ಸೌತ್ ಇಂಡಿಯಾದಲ್ಲೇ ಆಲ್ಮೋಸ್ಟ್ ಎಲ್ಲರೂ ನಮ್ಮ ವ್ಲಾಗ್ನ ನೋಡ್ತಿದ್ದಾರೆ. ಅಂದ್ರೆ ಬಾರ್ಡ್ರಿಗೆ ಟಚ್ ಆಗಿದ್ದೀವಿ, ಬಾರ್ಡ್ರ್ ಬಿಟ್ಟು ಇನ್ನು ಹೋಗ್ಬೇಕು. ಹೋಗೋಣ, ನಿಮ್ ಸಪೋರ್ಟ್ ಇದ್ರೆ ಖಂಡಿತವಾಗ್ಲೂ ಹೋಗೋಣ. ಖುಷಿ ಆಯ್ತು ಮಹಾರಾಷ್ಟ್ರದಿಂದ ಮೆಸೇಜ್ ಮಾಡ್ತಿದಾರಲ್ಲ. ರುಕುಮಿ ಅಂತ ಇರೋರು ಇದು ಮಸ್ತ್ ಶೋಕ್ ಆತಂಡ್ ಡೆಕೋರೇಷನ್ಸ್ ನಿಕ್ಲೆಗ್ಲೆ ವಿಶಸ್ ಅಂತೆಲ್ಲ ಕಳಿಸಿದ್ದಾರೆ. ಅಂದರೆ ತುಳುವಲ್ಲಿ ಕೂಡ, ಅಂದರೆ ನಮ್ಮ ಮಂಗಳೂರು ಸೈಡು, ಪುತ್ತೂರು ಸೈಡು, ಉಡುಪಿ ಸೈಡ್ ಅವರು ಕೂಡ ನಮಗೆ ತುಂಬ ಜನ ನಮ್ಮ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಅದು ಖುಷಿ ಆಗುತ್ತೆ ನಿಜ. ತುಳುವಲ್ಲಿ ಏನೇನೋ ಕಮೆಂಟ್ ಮಾಡ್ತಿರ್ತಾರೆ, ನನಗೆ ಅದಕ್ಕೆ ರಿಪ್ಲೈ ಕೊಡೋಕ್ಕೆ ಗೊತ್ತಾಗಲ್ಲ. ಸಣ್ಣವ್ರಿಗೆ ಹೇಳ್ತಾ ಇರ್ತೀನಿ, ಸನುಮ ತುಳುವಲ್ಲಿ ಏನೋ ಮಾಡಿದ್ದಾರೆ, ಓದಿ ಅಂತ. ಇವ್ರು ಹೇಳ್ತಿರ್ತಾರೆ, ಏನ್ ಮುನ್ನು ಇನ್ನೂ ತುಳು ಕಲ್ತಿಲ್ವಾ ನೀವು, ಫಸ್ಟ್ ಕಲೀರಿ ಅಂತ. ಹೌದು, ನಾನು ಹಂಗೆ ಬೈತಾ ಇರ್ತೀನಿ ಅಲ್ವಾ, ನಾನೇ ಇದೇನಲ್ವಾ, ನನ್ನ ಹತ್ರ ನೀವು ಕೇಳಿ ತಿಳ್ಕೊಬೋದು ತಾನೇ, ತುಳು ಲ್ಯಾಂಗ್ವೇಜ್ ಕಲಿಬೋದು ತಾನೇ. ಆಮೇಲೆ ಒಂದು ಲೋಟ ಹಾಲು ಕೊಡ್ತೀನಿ, ಹಾಲು ಕುಡೀರಿ. ಓಕೆ ನೋಡಿ ಗೈಸ್, ಇವಾಗ ತಾನೇ ಮುನ್ನು ಬ್ರೆಡ್ ಆಮ್ಲೆಟ್ ಮಾಡಿ ಕೊಟ್ಟಿದ್ದಾರೆ. ಇದು ಫಸ್ಟ್ ಟೇಸ್ಟ್ ನೋಡ್ಬಿಟ್ಟು ಹೇಳ್ತೀನಿ ಹೇಗೆ ಮಾಡಿದ್ದಾರೆ ಅಂತ. ಉಪ್ಪೆಲ್ಲ ಕರೆಕ್ಟ್ ಇದೆಯಾ ಅಂತ ನೋಡೋಣ ಫಸ್ಟು. ಸಾಕಾಗಿ ಮಾಡಿದ್ದಾರೆ ಗೈಸ್. ನೋಡಿ ಮುನ್ನು ಎಂಥ ಕಿತಾಪತಿ ಮಾಡ್ಕೊಂಡಿದ್ದಾರೆ ಅಂತ. ತೋರಿಸಿ ಮುನ್ನು, ನೋಡಿ ಇಲ್ಲಿ ಗಾಯ ಮಾಡ್ಕೊಂಡಿದ್ದಾರೆ. ಹೇಗಾಯ್ತು ಮಾ? ಅದು ಅದೇ ಪಾತ್ರೆ ಎಲ್ಲ ಇಡ್ತಿದ್ವಲ್ಲ ಸ್ಟ್ಯಾಂಡು, ಅಲ್ಲಿ ಇಡ್ಬೇಕಾದ್ರೆ ಹಿಂಗೆ ಡ್ರಾಯರ್ನ ಹಿಂಗೆ ತಳ್ದೆ, ಕೈ ಸಿಗಾಕೊಂಡ್ಬಿಡ್ತು. ಅಲ್ಲ, ಏನಾದ್ರೂ ಒಂದು ಮಾಡ್ಕೊತೀರಾ ಅಲ್ವಾ. ಅವತ್ತು ಫ್ರೂಟ್ಸ್ ಕಟ್ ಮಾಡ್ಬೇಕಾದ್ರೆ ಕೈ ಬೆರಳನ್ನೇ ಹಿಂಗೆ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟಿದ್ರಿ. ಯಾವ್ದೋ ಗ್ಯಾನ್ದಲ್ಲಿ ಹಿಂಗ್ ಗೊಚ್ಚದೆ, ಅದ್ರ ಜೊತೆಗೆ ನನ್ ಕೈ ಹೋಗಿ ಲಾಕ್ ಆಗ್ಬಿಡ್ತು. ಹಿಂಗೆ ಎಳ್ದೆ ನೋಡಿ, ಬ್ಲಡ್ ಕಿತ್ಕೊಂಡ್ ಬಂದ್ಬಿಡ್ತು. ಬನ್ನಿ, ಅದಕ್ಕೆ ಇದು ಹಚ್ಚೋಣ, ಇದು ಹಚ್ಚಿದ್ರೆ ಕಮ್ಮಿ ಆಗುತ್ತೆ. ಇದೇನಿದು? ಅದು ನೋವಿಗೇನೆ ಇರೋದು. ಅರ್ಶನ ಹಚ್ಚಿದೀನಿ. ಅರ್ಶನ ಬೇಡ, ಬನ್ನಿ ಕೂತ್ಕೊಳ್ಳಿ ಇಲ್ಲಿ. ಅರ್ಶನ ಹಚ್ಚಿದೀನಿ, ಕೂತ್ಕೊಳ್ಳಿ ಇಲ್ಲಿ. ಎಷ್ಟು ಹೇಳಿದ್ರು ಇಷ್ಟೇ ಆಯ್ತಾ. ಏನಾದ್ರೂ ಒಂದು ಮಾಡ್ಕೊಡಕ್ ಹೋಗ್ತಾರೆ, ನಂಗೆ ಹೆಲ್ಪ್ ಮಾಡೋಕೆ ಎಲ್ಲ ಹೋಗ್ತಾರೆ, ಆಮೇಲೆ ಅವರು ಏನಾದ್ರೂ ಗಾಯ ಮಾಡ್ಕೋತಾರೆ. ಯಾವಾಗ್ಲೂ ಹಿಂಗೆ ಮಾಡ್ಕೋತಿರಲ್ಲ ಮುನ್ನು. ಅಲ್ಲ, ಆಗಿರೋ ಇಷ್ಟ ಚಿಕ್ಕ ಗಾಯಕ್ಕೆ ಬ್ಯಾಂಡೇಜು, ಹತ್ತಿ, ಅದು ಇದು ಎಲ್ಲ ತಗೊಂಡು ಬೇಡ ಅಂತೆ. ಅದು ಬೇಡ ಅಮ್ಮ, ಹಂಗೆ ಒಣಗಾಕ್ ಬಿಡ್ಬೇಕು. ಆ ಥರ ಎಲ್ಲ ಹಾಕಿದ್ರೆ ಇನ್ನೂ ಒಣಗೋದಕ್ಕೆ ಲೇಟ್ ಆಗುತ್ತೆ.
ಸರಿನಾ? ಸರಿ, ಮಹಾಭಾರತ ಮೂವಿ ನೋಡಲ್ವಾ ನೀವು? ಮಹಾಭಾರತ ನೋಡ್ತೀನಿ. ಬನ್ನಿ ಇಬ್ರು ಕುರುಕ್ಷೇತ್ರ ಮೂವಿ ನೋಡೋಣ. ನಿಮ್ಮ ಮಗು ಅದನ್ನೆಲ್ಲ ಕೇಳಿಸ್ಕೊಂಡ್ರೆ ಮಹಾಭಾರತದಲ್ಲಿರೋ ಅಂದ್ರೆ ಮಗು ಏನು ಫಸ್ಟ್ ಇಂದ ನಮ್ಮ ಮಗು ಸರಿ ಯಾವಾಗ್ಲೂ ಮತ್ತೆ ಅದೇ ಬೆರಳು ಹಿಂಗೆ ಹಿಂಡ್ತೀನಿ. ನಮ್ಮ ಮಗು ಮಹಾಭಾರತದಲ್ಲಿರೋ ಸ್ಟೋರಿನ ಕೇಳಿಸ್ಕೊಂಡ್ರೆ ಕರ್ಣನ್ ತರ ಇಲ್ಲ ಅರ್ಜುನನ್ ತರ ಈ ತರ ಧೈರ್ಯಶಾಲಿ ಮಕ್ಕಳು ಹುಡ್ತಾರೆ ಅಂತ ವಯಸ್ಸಾದವರೆಲ್ಲ ಹೇಳ್ತಾ ಇರ್ತಾರೆ. ಹೌದಾ? ಸೊ ಮಹಾಭಾರತ ಸ್ಟೋರಿ ಎಲ್ಲ ನೋಡ್ಬೇಕು ಅಂತ ಕುರುಕ್ಷೇತ್ರ ಮೂವಿ ನೋಡೋಣ ಬನ್ನಿ. ಸರಿ. ಇವಾಗ ಟೈಮು 4:30 ಆಯಿತು. ಟಾಕ್ಸಿಕ್ ಮೂವಿ 6 o'clock ಆಗಿದೆ. ಸೊ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಾ ಇದ್ವಿ. ಸಣ್ಣ ಅವರಿಗೆ ಪ್ರೆಗ್ನೆಂಟ್ ಟೈಮಲ್ಲಿ ಮಹಾಭಾರತ ನೋಡಿದ್ರೆ ತುಂಬ ಒಳ್ಳೇದು ಅಂತ ಹೇಳಿದ್ದೆ. ಸೊ ಅವರು ನೋಡಿ ಇವಾಗ ಕಂಪ್ಲೀಟ್ ಮಾಡಿದ್ರು. 3.5 hour ಫಿಲಮ್ ಇತ್ತು. ನನ್ನ ಕೈ ಅಂತೂ ತುಂಬ ಪೈನ್ ಆಗ್ತಾ ಇದೆ. ಜೋರಾಗಿ ಡ್ರಾಯರ್ ಎಳೆದ್ಬಿಟ್ನಲ್ಲ, ಸರಿಯಾಗಿ ಏಟ್ ಬಿತ್ತು ಇವತ್ತು. ಸಣ್ಣವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಸಣ್ಣಮ್ಮ ಎಷ್ಟೊತ್ತಾಗತ್ತೆ ಇನ್ನ ಬರೋದು? 5 ನಿಮಿಷದಲ್ಲಿ ಇವು ಸ್ನಾನ ಮಾಡ್ಕೊಂಡು ಬಂದಂಗೆ. ಸೊ ಇವಾಗ ಏನಂತ ಅಂದ್ರೆ ನಮ್ದು ಮಂಚ ನೋಡಿ, ರೂಮ್ ಇಷ್ಟು ದೊಡ್ಡದಿದೆ, ಮಂಚ ಇಷ್ಟಿದೆ. ಸೊ ಪಾಪು ಬಂದ್ರೆ ಅದಕ್ಕೆ ತುಂಬಾ ಇಕ್ಕಟ್ಟಾಗ್ಬೋದು. 3 ಜನ ಮಲಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇದು ಅಪ್ಪ ಅಮ್ಮನ ಮಂಚ ನಾವಿಸ್ಕೊಂಡಿದ್ದು. ಈ ಮಂಚ ಅಪ್ಪ ಅಮ್ಮನ ರೂಮ್ಗೆ ಹೋಗುತ್ತೆ. ಇಲ್ಲಿ ಇವಾಗ ಹೊಸ ಬೆಡ್ ಬರುತ್ತೆ. ಹೊಸ ಬೆಡ್ ಪ್ಲಾನಿಂಗ್ ನಡೀತಾ ಇದೆ. ಸೊ ಯಾವ ತರ ಬೇಕು ಅಂತ ಸಣ್ಣವ್ರನ್ನೇ ಕೇಳೋಣ. ಸಣ್ಣವ್ರು ಈಚೆ ಬರಲಿ. ಸಣ್ಣಮ್ಮ ಬೇಗ ಬನ್ನಿ, ಮಾತಾಡೋಣ. ಬೇಗ ಸ್ನಾನ ಮಾಡಿ ಬನ್ನಿ, ಕಾಟ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮಂಚ ಯಾವ್ದು ತಗೊಳ್ಳೋದು ಅಂತ. ಗೈಸ್ ಇಲ್ಲಿ ಟಿವಿ ನೋಡ್ತಾ ನನಗೆ ನಿದ್ದೆನೆ ಬಂದ್ಬಿಡ್ತು. ಸಣ್ಣವ್ರು ಇನ್ನೂ ರೆಡಿಯಾಗಿ ಬಂದಿಲ್ಲ ನೋಡಿ. ಯಪ್ಪ ನೋಡಿ, ಈಗ ಬಂದು ನಿಂತ್ಕೊಂಡವ್ರು ಇಲ್ಲಿ. ರೆಡಿಯಾಗಿ ನಿಂತ್ಕೊಂಡಿದ್ದೀನಲ್ಲ. ಏನಿದು ನನ್ನ ಟಿ ಶರ್ಟ್ ಲೂಸ್? ಆಕ್ಚುಲಿ ನಾನು ನನ್ನ ಗಂಡನ ಡ್ರೆಸ್ ಹಾಕಿದ್ದೀನಿ. ಅದೊಂಥರ ಖುಷಿನೇ ಬೇರೆ ಮುನ್ನು. ಈ ಟೈಮಲ್ಲಿ ಯಾವಾಗ್ಲೂ ಹಿಂಗೆ ಹಾಕೊಳ್ಳಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡನ ಡ್ರೆಸ್ ಹಾಕೋಬೇಕು. ಮಾತ್ರ ಅಲ್ಲ, ನಂಗೆ ಮುನ್ನು ಡ್ರೆಸ್ ಹಾಕೋದ್ರಲ್ಲಿ ಸಿಗೋ ಖುಷಿನೇ ಬೇರೆ. ಬೇಕಾದ್ರೆ ನೀವು ನನ್ನ ಡ್ರೆಸ್ ಹಾಕೊಳ್ಳಿ. ಅಲ್ಲ, ಈ ಟೈಮಲ್ಲಿ ನೀವೇನ್ ಮಾಡ್ಕೊಂಡ್ರು ಏನ್ ಹಾಕೊಂಡ್ರು ನಾನು ಖುಷಿ ಪಡ್ತೀನಿ. ಆತರ ಎಲ್ಲ ಏನಿಲ್ಲ. ಏನಕ್ಕಂದ್ರೆ ನಿಮ್ಗೆ ಸ್ವಲ್ಪ ಲೂಸೇ ಬೇಕಲ್ವಾ? ಆಯ್ತು, ಇವಾಗ ಬನ್ನಿ ಹಂಗೆ. ಎಲ್ಲಿಗೆ? ಎದ್ದು ಬನ್ನಿ ಹಂಗೆ. ಎಲ್ಲಿಗೆ? ನಿಮ್ಮ ಹತ್ರ ಒಂದು ಕ್ವಶನ್ ಕೇಳ್ಬೇಕು ನಾನು. ಏನ್ ಕ್ವಶನ್ ಅಪ್ಪ? ನೀವು ನನಗೆ ರೀಲ್ಸ್ ಅಲ್ಲಿ ಕೇಳೋ ಕ್ವಶನ್ ಸಾಕು, ನನಗೆ ಕನ್ಫ್ಯೂಸ್ ಮಾಡ್ತೀರಾ. ಹೊರಗಡೆ ಹೋಗು, ಅಲ್ಲಿ ಚಂದ ಬೆಳಕಿದೆ, ಇಲ್ಲಿ ಬೆಳಕಿಲ್ಲ. ಮತ್ತೆ ನಾನು ಕರ್ರಗ್ ಬಂದ್ರೆ ನೀವು ಕರ್ರಗಿಲ್ಲಪ್ಪ, ಬೆಳ್ಳಗಿದ್ದೀರಾ. ಏನ್ ಗೊತ್ತಾ ಇವಾಗ, ನೀವು ಡೈರೆಕ್ಟ್ ಆಗಿ ಇವಾಗ ಎಲ್ರ ಮುಂದೆ ನಂಗೋಸ್ಕರ ಒಂದು ಸಾಂಗ್ ಡೆಡಿಕೇಟ್ ಮಾಡಿ. ತುಂಬಾ ಟೈಮ್ ಆಯ್ತಲ್ವಾ? ಅದು ನಿಜಾನೇ, ತುಂಬಾ ಟೈಮ್ ಆಯ್ತು. ಅಂದ್ರೆ ಒಂದೇ ಲೈನ್ ಈ ಸಾಂಗ್ ಅಂತ ಹೇಳ್ಬಿಟ್ಟು ಹಂಗೆ ಹೇಳ್ಬಾರ್ದು. ಒಂದ್ 3-4 ಸಡನ್ ಆಗಿ ಕೇಳಿದ್ರೆ ಬರಲ್ಲ. ಮೆಲೋಡಿ ವಾಯ್ಸ್ ಸಖತ್ ಇವ್ರದ್ದು, ಎಷ್ಟು ಚೆನ್ನಾಗಿ. ಮೊನ್ನೆ ತಾನೇ ವಾಯ್ಸ್ ಹೋಗ್ಬಿಟ್ಟು ಒದ್ಲಾಡ್ತಾ ಇದೀನಿ ನಾನು. ನನ್ನ ಕಷ್ಟ ನನಗೆ. ಇವ್ರು ಹಾಡ್ ಬೇರೆ ಹೇಳ್ಬೇಕಂತ. ಇಲ್ಲ ಸುಳ್ಳು ಹೇಳ್ತಿದ್ದಾರೆ. ನಂಗೆ ಒಂದೊಂದ್ಸರಿ ನಿದ್ದೆ ಮಾಡ್ಬೇಕಾದ್ರೆ ಸಾಂಗ್ ಆಡ್ತಾರೆ, ನಂಗೆ ಇಷ್ಟ. ಅದು ಆಡಿ. ಯಾವ ಸಾಂಗ್? ಅದು ಅಲ್ಲ, ಲಾಲಿ ಲಾಲಿ ಜೋಜೋ ಲಾಲಿನ ಅದಲ್ಲ, ನಂಗೋಸ್ಕರ ಡೆಡಿಕೇಟ್ ಮಾಡಿ. ಸಂಜೆ ಹೊತ್ತಲ್ಲಿ ಬಂದ್ಬಿಟ್ಟು ಹಾಡ್ ಹೇಳಿ ಅಂತ ಸಡನ್ ಆಗಿ ಹೇಳಿದ್ರೆ ಬರಲ್ಲ. ಸಡನ್ ಆಗಿ ಡೆಡಿಕೇಟ್ ಮಾಡ್ಬೇಕು, ನಂಗೆ ಗೊತ್ತಿಲ್ಲ. ಸಡನ್ ಆಗಿ ಯಾವ್ದು ನನಗೆ ಯಾವ್ದಾದ್ರು ಸರಿ, ನನಗೆ ಬರಲ್ಲ. ಸಡನ್ ನೀವೇ ಹೇಳಿ, ನನಗೋಸ್ಕರ ನೀವು ಡೆಡಿಕೇಟ್ ಮಾಡಿ. ಇವಾಗ ಆಯ್ತು, ಒಂದು ಸಾಂಗ್ ಹಂಗೆ ಡೆಡಿಕೇಟ್ ಮಾಡಿ. ಬಂದು ಬಳಗ ಎಲ್ಲವೂ ಏನು? ಯಾವ ಸಾಂಗ್ ಅದು? ಯಾರೇ ಕೂಗಾಡಲಿ ಇದು? ಬಂಡು ಬಳಗ ಅದ್ಯಾವ್ದು? ಬಂಡು ಅಲ್ಲ, ಬಂದು ಬಳಗ. ಒಂದೇ ನಿಮಿಷ. ಬಂದು ಬಳಗ ಎಲ್ಲವೂ ಯಾವ್ದಿದು? ಯಾವ ಸಾಂಗು ನನಗೆ ನೆನಪೇ ಆಗ್ತಾ ಇಲ್ವೇ. ಆಕ್ಚುಲಿ ಬಂಡು ಬಳಗ ಯಾವುದು? ಬಂಡು ಬಳಗ ಅಲ್ಲ ಅದು, ನಾನು ಹಾಕಿದ್ದೀನಿ ಸ್ಟೇಟಸ್. ಸ್ಟೊಟ್ಟೋ ಇದು ತೋರಿಸಿ ನಿಮ್ದು ವಾಟ್ಸಪ್ ಸ್ಟೇಟಸ್ ಏನು? ಅದು ಹೋಗ್ಲಿ. ಮುನ್ನೂನ ನೀವೇನಂತ ಸೇವ್ ಮಾಡ್ಕೊಂಡಿದ್ದೀರಾ? ತೋರಿಸಿ ವಾಟ್ಸಪ್ ಅಲ್ಲಿ. ಮುನ್ನೂನಾ? ಹಾ, ತೋರಿಸ್ತೇನೆ. ನನಗ್ ಗೊತ್ತು, ನಿಮಗ್ ಗೊತ್ತಿರಲ್ಲ, ಅದಕ್ಕೆ ಕೇಳ್ತಾ ಇದೀನಿ. ನೋಡಿ, ಮುನ್ನೂನ ಇದ್ರಲ್ಲಿ ಹಿಂಗ್ ಕಾಣಿಸುತ್ತೆ. ಏನಮ್ಮ ಅದು? ಮೈನ್ ಅಂತ ನನಗ್ ಗೊತ್ತಿತ್ತು. ಅದೇನದು? ಯಾವ್ದೋ ಬೇರೆ ದೇಶದಲ್ಲಿ ಹಾಕಿದ್ರು? ಉರ್ದುನಾ? ಅಲ್ಲ, ಕೊರಿಯನ್ ಲ್ಯಾಂಗ್ವೇಜ್ ಇದು. ತೋರಿಸಿ. ಕೊರಿಯನ್ ಲ್ಯಾಂಗ್ವೇಜ್ ಅಲ್ಲಿ ನನ್ನ ಹೆಸರುನ ಏನಂತ ಸೇವ್ ಮಾಡೋರು ನೋಡಿ. ಅಯ್ಯಯ್ಯೋ, ಅದ್ ಮೀನಿಂಗ್ ಏನು? ಹೋಗ್ಲಿ, ನನಗೆ ನಿಜ ಗೊತ್ತಿಲ್ಲ. ನನ್ನವರು ಅಂತ ಮೈನ್ ಅಂತನಾ? ಅಲ್ಲ, ಮೈನ್ ಇಂಗ್ಲಿಷ್ ಅಲ್ಲಿ ಇರೋದ್ನೇ ನೀವು ಕೊರಿಯಾ ಭಾಷೆಯಲ್ಲಿ ಹಂಗ್ ಮಾಡಿದೀನಿ. ನಾನ್ ಟಾಕ್ಸಿಕ್ ಮೂವಿ ನೋಡೋ ಮೂಡಲ್ಲಿ ಇದೀನಿ. ನೀವು ಕೇಳಿದ ತಕ್ಷಣ ನಾನು ಇವಾಗ ಆಡಿಲ್ವಾ ಅದು ಅಂತ. ಬಂದು ಬಳಗ ಎಲ್ಲವೂ ನನಗೆಂದಿಗೂ ನೀವು, ಅದು. ಇವಾಗ ನೀವು ಆಡಿ ಮನು. ಇಷ್ಟು ಟೈಮ್ ತಗೊಳಂಗೆ ಇಲ್ಲ. ನಾನು ಆಡಿಲ್ವಾ ಆನ್ ದ ಸ್ಪಾಟ್ ಅಲ್ಲಿ? ಸೋನು ಮನಿವಾಡಿ ಅಂದ ತಕ್ಷಣ ನಾನು ಆಡಿಲ್ವಾ? ಬನ್ನಿ ಆಯ್ತು. ಮಾತಾಡ್ದೆ ಮಲಗೆ ಗುಬ್ಬಿ ಮರಿ ಕೊಡಿಸುವೆ
ಅದು ನಮ್ಗಿನ್ನು ಪಾಪು ಬರುತ್ತಲ್ವಾ, ಆ ಪಾಪುಗೆ ಹಾಡ್ಕೊಂಡ್ ನಿದ್ದೆ ಮಾಡಿ ಮಲಗಿ ಅಲ್ಲ ಎದಕ್ಕೆ ಜಾಸ್ತಿ ಮಾತಾಡ್ತಾ ಇರ್ತೀರಲ್ವಾ, ನಿಜ ಹೇಳ್ಬೇಕಂದ್ರೆ ಇವ್ರು ಎಷ್ಟು ಮಾತಾಡ್ತಾರೆ ಹಂಗಂದ್ರೆ ನೀವು ಹಾಡಾಡ್ಬಾರ್ದು, ಮಾತಾಡು ಸಾಕು, ಮೌನ ಬಿಸಾಕು. ಅದು ಮಾತಾಡು, ಇದು ಮಾತಾಡ್ಬೇಡ. ಮಾತಾಡ್ದೆ ಮಲಗೆ ಮಲಗೆ ಗುಬ್ಬಿ ಮಾರಿ, ಈ ಸಾಂಗ್ಗೆ ಡೆಡಿಕೇಟ್ ಮಾಡೋದು ನಿಮಗೆ. ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಪ್ರೀತಿಯಿಂದ ಹೇಳೋ ಸಾಂಗು. ನಾನು ಪಾಪ ಇವ್ರಿಗೆ ಇರಿಟೇಟ್ ಮಾಡ್ತಾರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ. ಹೆವಿ ಇರಿಟೇಟು. ಎಷ್ಟು ವೈಟ್ ಇದ್ದಾರೆ ನೋಡಿ, ಈಚೆ ಬಂದರೆ ಇಷ್ಟು ವೈಟ್ ಬೇಕಾನಮ್ಮ ನಿಮಗೆ? ಹಾಂ, ಒಂದು ಕೆಲಸ ಮಾಡಿ, ಮಣ್ಣಲ್ಲಿ ಹಿಂಗೆ ಹಚ್ಬಿಟ್ಟು ಹಿಂಗೆ ಮತ್ತೆ ಎದೋಳಿ, ಅವಾಗ ಪ್ರಾಪರ್ ಅದೇ ಪ್ರಾಪರಾಗಿ ಬರ್ತೀರಾ. ನನಗೆ ಮಣ್ಣು ಕಲರ್ ಇರಬೇಕು, ಇವ್ರು ಮಣ್ಣು ಕಲರ್ ಇಲ್ಲ, ಇವ್ರ ಮುಖದಲ್ಲಿ ಬಾಡಿಲಿ ಬ್ಲಡ್ ಇಲ್ಲ, ಹೆಂಗಾಗಿದ್ದಾರೆ ನೋಡಿ, ಅಷ್ಟು ವೈಟು. ಖುಷಿ ಬೇರೆ. ಇವಾಗ ಹಾಡು ನೀವು ಬೇಕು ಅಂತ ಟೈಮ್ ತಗೋತಿದ್ದೀರಾ ಅಂತ ನಂಗೆ ಗೊತ್ತು ನೋಡಿ ಗೈಸ್. ಈ ತರ ಎಂತ ನನ್ ಗಂಡ ಹಂಗೋ ಹಿಂಗೋ ಮಾಡಿ ಸ್ವಲ್ಪ ಯಾಮಾರಿಸ್ಬಿಡ್ಬೇಕು ಅಂತ ಅನ್ಕೊಂಡೆ. ಇವರಂತೂ ಯಾಮಾರಂಗೆ ಕಾಣ್ತಾನೆ ಇಲ್ಲ. ಅದೇ ಅಮ್ಮ ಸಾಂಗು, ಮಲಗೆ ಮಲಗೆ ಗುಪ್ಪಿ ಮರಿ, ಇಲ್ಲಿ ಹುಟ್ಟಿದಂತ ನಮಗೆಲ್ಲ ಸ್ವರ್ಗ ಮೇಲಂತೆ, ಮೇಲೆ ಎಲ್ಲೋ ಇರುವ ದೇವರಿಗೆ ಇಲ್ಲಿ ಗುಡಿಯಂತೆ, ಚಿತ್ರ ವಿಚಿತ್ರ ಹಣೆ ಲೋಕವೇ ಅರರಿರಾರಿರಾರೋ. ಇವಾಗ ಸಣ್ಣ ನಾವು ಮನೇಲಿ ಇದ್ದು ನೋಡ್ಕೊಂಡು ನನಗೆ ಬೇರೆ ಯಾವ ಸಾಂಗು ನೆನಪಾಗ್ತಿಲ್ಲ. ಸಣ್ಣವ್ರಿಗೆ ನಾನೇನೋ ಕೇಳೋಣ ಅನ್ಕೊಂಡ್ರೆ ಹಾಡೇಳಿ ಅಂತ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ರು. ಸನುಮ ಏನ್ ಗೊತ್ತಾ, ಫಸ್ಟ್ ಇಲ್ಲಿ ಇವಾಗ ಇಷ್ಟು ಚಿಕ್ಕ ಕಾಟ್ ಐತೆ, ಇದು ಅಪ್ಪ ಅಮ್ಮಂದು ನಾವ್ ಯೂಸ್ ಮಾಡ್ತಾ ಇದ್ದಿದ್ದು. ಇವಾಗ ಅವ್ರಿಗೆ ಈ ಕಾಟ್ನ ನಾವು ಕೊಡೋಣ, ಸರಿನಾ? ಅಮ್ಮ ಸೋಫಾ ಮೇಲೆ ಮಲ್ಕೋತಾರೆ, ಇಲ್ಲಾಂದ್ರೆ ರೂಮಲ್ಲಿ ಕೆಳಗಡೆ ಮಲ್ಕೋತಾರಲ್ವಾ, ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಯಾವ ತರ ಕಾಟ್ ಬೇಕು ಅದು ಪ್ಲಾನಿಂಗ್ ಕೊಡಿ ನನಗೆ. ನಿಮ್ಗೆ ಯಾವ ತರ ಇಷ್ಟ? ಯಾವ ತರ ಬೇಕು ಗೊತ್ತಾ ನಂಗೆ? ಕಿಂಗ್ ಸೈಜ್ ಕಾಟ್ ಬರುತ್ತಲ್ವಾ, ಕಿಂಗ್ ಸೈಜ್ ಅಥವಾ ಕ್ವೀನ್ ಸೈಜ್ ಬರುತ್ತೆ ಗೊತ್ತಾ? ಸೊ ಆ ತರದ್ದು ತೆಗೆದ್ರೆ ನಂಗೆ ಏನ್ ಗೊತ್ತಾ, ಕಂಫರ್ಟೇಬಲ್ ಆಗಿರುತ್ತೆ ಮಲ್ಕೊಳ್ಳೋಕೆ, ಮತ್ತೆ ನೆಕ್ಸ್ಟಿಗೂ ಯೂಸ್ ಆಗುತ್ತೆ. ಎಷ್ಟು ದೊಡ್ಡದು ಬರ್ಬೋದು ಈ ರೂಮಲ್ಲಿ? ತೋರಿಸಿ. ಇಲ್ಲಿವರೆಗೂ ಬರುತ್ತೆ. ಎಲ್ಲಿವರೆಗೂ? ಇಲ್ಲಿವರೆಗೂ ಬರುತ್ತೆ. ಸನಮ ಇಷ್ಟು ದೊಡ್ಡದಿದ್ರು ಪರವಾಗಿಲ್ಲ ಅಮ್ಮ, ಏನಕ್ಕಂದ್ರೆ ನಾವು ಡೋರು ಹಿಂಗ್ ಸ್ಲೈಡ್ ಮಾಡೋದಲ್ವಾ, ಏನ್ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ದೊಡ್ಡದೇ ಇರ್ಲಿ ಅಂತ. ಇಷ್ಟು ಬರುತ್ತೆ ಅಂದ್ರೆ ಅಲ್ಲಿಂದ ಇಷ್ಟು ಬರುತ್ತೆ ಮುನು, ಇಷ್ಟು ಬರುತ್ತೆ. ಮತ್ತೇನ್ ಗೊತ್ತಾ, ನಂಗೆ ಇಲ್ಲಿ ಬೇರೆ ತರ ಬೇಕು, ಅಂದ್ರೆ ಡಿಸೈನ್ ಅಲ್ಲಿ ಬರುತ್ತಲ್ವಾ, ಅಲ್ಲಿ ಲೈಕ್ ಏನು ಸೋಫಾ ತರ ಬರುತ್ತಲ್ಲ ಹಿಂಗ್ ಹೊರ್ಕೊಳ್ಳೋಕೆ, ಕುತ್ಕೊಳ್ಳಬಹುದು ಮಲ್ಕೊಳ್ಳಬಹುದು, ಆ ತರದ್ ಬೇಕು. ಮತ್ತೆ ಏನಪ್ಪಾ ಅಂತಂದ್ರೆ ಸ್ಟೋರೇಜ್ ಬೇಕು ನಂಗೆ, ಕಾಟಲ್ಲಿ ಸ್ಟೋರೇಜ್ ಬೇಕು. ಟೈಮ್ ನೋಡಿ ಈಗ 5:30 ಆಯ್ತು. ಯಾವಾಗ್ಲೂ ಯಶ್ ಅವ್ರ ಮೂವಿನ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಾ ಇದ್ದೆ, ಏನಕ್ಕಂದ್ರೆ ಅವ್ರ ಮೂವಿಗೆ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ತಾ ಇದ್ವಿ. ಅವ್ರ ಮೂವಿ ರಿಲೀಸ್ ಆಗಿ ಇನ್ನೂ 7 hours ಆಗಿಲ್ಲ, ಆಗ್ಲೇ ತುಂಬಾ ಅಂದ್ರೆ ತುಂಬಾ ಕೆಟ್ಟದಾಗಿ ರಿವ್ಯೂಸ್ ಕೊಡ್ತಾ ಇದ್ದಾರೆ. ಮೂವಿನ ನೋಡಿದವರು ಕನ್ನಡದವರೇನೆ ತುಂಬಾ ಕೆಟ್ಟದಾಗಿ ಕೊಡ್ತಿದ್ದಾರೆ. ನನಗಂತೂ ವರ್ಸ್ಟ್ ಅಂತ ಅನಿಸ್ತಾ ಇದೆ. ಫಸ್ಟ್ ನಾವು ಹೋಗಿ ಮೂವಿನ ನೋಡ್ಕೊಂಡು ಬರೋಣ ಸನ್ನುಮ. ಹೌದು, ಆಮೇಲೆ ನಾವು ಮಾತಾಡೋಣ ಅಲ್ವಾ. ಇವಾಗ ರಿವ್ಯೂಸ್ ಎಲ್ಲ ಅವರೆಲ್ಲ ಕೊಟ್ಟಿರೋ ರಿವ್ಯೂ ನೋಡಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಸೊ ನಾವಾಗೆ ನೋಡಿ ಆ ಮೂವಿಲಿ ಏನಿದೆ, ಸ್ಟೋರೀಸ್ ಇದೆ, ಲೈಕ್ ಆಮೇಲೆ ನಾವು ರಿವ್ಯೂ ಕೊಡ್ಬೇಕು ಅಲ್ವಾ. ಹೌದು, ನಿಜ. ಸೊ ಹಂಗೆ ಮಾಡೋಣ ಅಂತ ಅನ್ಕೊಂಡಿದೀವಿ. ಇವಾಗ ಫಸ್ಟ್ ಹೋಗಿ ಮೂವಿ ನೋಡ್ಕೊಂಡು ಬರ್ತೀವಿ. ಯಾರ್ಯಾರು ಕೆಟ್ಟ ಕಮೆಂಟ್ ಕೊಡ್ತಿದ್ದಾರೆ, ಕನ್ನಡ ಇಂಡಸ್ಟ್ರಿ ಬಗ್ಗೆ ಯಾರ್ಯಾರು ಕೆಟ್ಟದಾಗ ಮಾತಾಡ್ತಿದ್ದಾರೆ, ಅವ್ರಗಳ ಬಗ್ಗೆ ಆಮೇಲೆ ಮಾತಾಡೋಣ. ಅದೇ ಅಂದ್ರೆ ಮೂವಿ ನೋಡೋದಕ್ಕಿಂತ ಮುಂಚೆ ನಾವು ರಿವ್ಯೂ ಕೊಟ್ರೆ ಅದು ನಾವು ತಪ್ಪಾಗುತ್ತೆ ಅಲ್ವಾ. ಅದಕ್ಕೆ ನನಗೆ 6 ಗಂಟೆ ಶೋ ಇದೆ ಇವತ್ತು ಸಂಜೆ ಇರೋದು. ಸೊ ಅಮ್ಮ ಕೂಡ ನಮ್ಮ ಜೊತೆ ಬರ್ತೀನಿ ಅಂತ ಅಂದ್ರು. ಸೊ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಿದೀವಿ. ಇಲ್ಲ ಅಂದಿದ್ರೆ ಬೆಳಗ್ಗೆ ಮಾರ್ನಿಂಗ್ ಶೋಗೆ ಇಬ್ರು ಹೊಟ್ಟೋಗ್ಬಿಡ್ತಾ ಇದ್ವಿ. ಲೇಟ್ ಆಗೋಯ್ತು, ಏನು ಮಾಡೋಕ್ಕಾಗಲ್ಲ, ಹೋಗೋಣ ಬನ್ನಿ. ಸಣ್ಣವರು ಈ ಟೈಮಲ್ಲಿ ಬರ್ಬೋದಾ ಅಂತ ನಿಮ್ಮ ತಲೆಯಲ್ಲಿ ಬರ್ತಿರ್ಬೋದು. ಇಲ್ಲ, ಈ ಟೈಮಲ್ಲಿ ಬರ್ಬೋದು ಅಂತ ಹಾಸ್ಪಿಟಲಲ್ಲಿ ಡಾಕ್ಟರ್ ಹತ್ರ ಕೇಳ್ಕೊಂಡು ಬಂದೆ ಮೂವಿಗೆ ಹೋಗ್ತಾ ಇರೋದು. ಟಾಕ್ಸಿಕ್ ಮೂವಿ ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ, ಬಟ್ ಓವರ್ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡಿಲ್ಲ. ಸಖತ್ತಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಮಗ ನಿನಗೆ ಹೆಂಗೆ ಅನಿಸುತ್ತೆ? ನಾವು ರಿವ್ಯೂನ ಕೇಳಿದಾಗ ನೋ ಮೋರ್ ಎಕ್ಸ್ಪೆಕ್ಟೇಷನ್ ಅಂತ ಎಲ್ಲರೂ ಹೇಳಿದ್ರು. ನೋಡೋಣ ಏನು ಅಂತ. ಅದೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಯಾವುದೇ ಮೂವಿ ನೋಡ್ಬೇಕು ಅಂದ್ರೆ. ಇವಾಗ ಖುಷಿ ಇದೆ ಏನು ಅಂತಂದ್ರೆ ನಮ್ಮ ಕರ್ನಾಟಕದಿಂದ ಹೋಗಿ ಅಷ್ಟೊಂದು ಎಷ್ಟು ಮಾಡಿದ್ದಾರೆ ಅಂತ. ಹೌದು. ಸನುಮ ಬನ್ನಿ, ಬೇಡ ಮನೆಗೆ ಹೋಗು. ಸಣ್ಣವ್ರಿಗೂ ಅದನ್ನೇ ಹೇಳಿದ್ದೀನಿ, ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋಬೇಡಿ ಅಂತ. ಅವರು ಫಸ್ಟ್ ನಾನು ಮೂವಿ ನೋಡ್ತೀನಿ ಆಮೇಲೆ ನಾನು ರಿವ್ಯೂ ಹೇಳೋದು ಅಂತ ಹೇಳಿದ್ರು. ನಂಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲಪ್ಪ, ನಾವು ನೋಡಿದ ನಂತರ ನಮ್ಗೆ ಗೊತ್ತಾಗುತ್ತೆ ಅಷ್ಟೇ. ಹೌದು, ನಿಜ. ಅದು ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೋಬಾರ್ದು. ಮೂವಿ ನಾವು ನೋಡಬೇಕು, ಆಮೇಲೆ ರಿವ್ಯೂ ಕೊಡಬೇಕು. ನೋಡೋಣ ಬನ್ನಿ ಯಾವ ಥರ ಇರುತ್ತೆ ಮೂವಿ ಅಂತ. ನಾನು ಕಾಯ್ತಾ ಇದ್ದೀನಿ, ತುಂಬ ದಿನದಿಂದ ಕಾಯ್ತಾ ಇದ್ದೀನಿ. ಇವಾಗ ಕೃಷ್ಣನ್ನ ಕರ್ಕೊಂಡು ಆಟೋದಲ್ಲಿ ನಮ್ಮ ಅಮ್ಮನ ಫ್ಯಾಕ್ಟ್ರಿ ಹತ್ರ ಹೋಗ್ತಾ ಇದ್ದೀವಿ. ಸೊ ನಮ್ಮ ಅಮ್ಮನಿಗೆ ಹೇಳಿದ್ವಿ ಟಾಕ್ಸಿಕ್ ಮೂವಿಗೆ ಬರಬೇಡ ಮಮ್ಮಿ ಅಂತ ಅಂದ್ರು. ನಮ್ಮ ಜೊತೆ ಬರ್ತೀನಿ ಅಂತವ್ರೆ. ನೋಡೋಣ ಅವ್ರ ರಿವ್ಯೂನು ತಿಳ್ಕೊಬೇಡ. ನೋಡಿ, ಇದೇ ನಮ್ಮ ಅಮ್ಮಂದು ಫ್ಯಾಕ್ಟ್ರಿ. ಸೊ ಅಲ್ಲಿ ಕೂತಿದ್ದಾರೆ, ಅಲ್ಲಿ ಬ್ಯಾಗ್ ಹಾಕೊಂಡು ಬರ್ತಾ ಇದ್ದಾರೆ. ಅಲ್ಲ ಮಮ್ಮಿ,
ಟಾಕ್ಸಿಕ್ ಮೂವಿಗೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ತಾ ಇದೀಯಾ? ಏನೋ ಎಷ್ಟು ಪಿಕ್ಚರ್ ಅಂತ ನೋಡೋಣ ಅಂತ ನೋಡೋಣ. ನಮ್ಮಮ್ಮ ಇವಾಗ ಹಿಂಗವ್ರೆ, ಮೂವಿ ನೋಡಿದ್ಮೇಲೆ ಏನ್ ರಿವ್ಯೂ ಕೊಡ್ತಾರೆ ನೋಡೋಣ. ನಾನು ಕಾಯ್ತಾ ಇದ್ದೀನಿ. ಮಮ್ಮಿ, ಮೂವಿ ಅಂತೂ ಫುಲ್ ವರ್ಸ್ಟ್ ಆಗೈತಂತೆ. ಫ್ಯಾಮಿಲಿನ ಕರ್ಕೊಂಡು ಹೋಗೋ ತರ ಮೂವಿ ಅಲ್ವಂತೆ. ನಾನು ಹೇಳ್ದೆ ಶರಣಂಗೆ ಯಾವತ್ತೆ, ಶರಣನೇ ನಿನಗೆ ಬುಕ್ ಮಾಡಿದ್ದು. ನೀನೇನಾದ್ರೂ ಭಯಂಗಿದ್ರೆ ನನಗ್ ಭಯಬೇಡ, ಅವನಿಗೆ ಭಯ. ನಾನು ಅದಕ್ಕೆ ಹಿಂದೆ ಮುಂದೆ ನೋಡ್ತಿದ್ದೆ, ಬಟ್ ಆದ್ರೂ ಪರವಾಗಿಲ್ಲ, ಅಂಥದ್ದೇನಿಲ್ಲ. ಫಸ್ಟ್ ಹಾಫ್ ಅಷ್ಟೇ ಅಂತೆ, ಸೆಕೆಂಡ್ ಹಾಫು ಸ್ಟೋರಿ ಚೆನ್ನಾಗೈತಂತೆ. ಅಲ್ಲ, ನಮ್ಮ ಕೃಷ್ಣ ಓಡಿಸೋದ್ ನೋಡಿದ್ರೆ ಸಣ್ಣಗೆ ಇಲ್ಲ ಡೆಲಿವರಿ ಆಗ್ಬಿಡುತ್ತೆ. ಹೌದು, ಈಗ 3.5 ತಿಂಗಳು ಹೋಗಿಲ್ಲ ಕೊಡು. ಹಂಸಲಿ ಸ್ವಲ್ಪ ನಿಧಾನ ಕೇಳ್ಸಪ್ಪ. ಶರಣನ್ನ ಈಗ ಇರ್ತಿದ್ರೆ ಕಿರುಚಾಡಿದ್ರೆ ಮೆಲ್ಲ ಹೋಗಲ್ಲೇ ಅಂತಿದ್ರು ಶರಣನ್ನ. ಅವನು ಎಷ್ಟು ಸೇಫ್ ಆಗಿ ನೋಡ್ಕೋತಾನೆ ಗೊತ್ತಾ ಮಮ್ಮಿ? ನಿಧಾನಕ್ಕೆ ಹೋಗು ಅಂದ್ರೆ ಅವನು ಹೆವಿ ಸ್ಲೋ ಓಡಿಸ್ತಾನೆ ಸಣ್ಣ ಕೂತ್ಕೊಂಡ್ರೆ. ಇವ್ರು ಓಡಿಸ್ತಾರೆ, ಇವ್ರಿಗೆ ಅಲ್ಲ, ಇವ್ರಿಗೆ ಜೋಶಲ್ಲಿ ಗೊತ್ತಿಲ್ಲ. ಟಾಕ್ಸಿಕ್ ಮೂವಿ ನೋಡ ಇದ್ರಲ್ಲ ಅವನೇ. ಅಷ್ಟೇ. ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿ ಬಗ್ಗೆ ನಾವೇ ಕೆಟ್ಟಾಗಿ ಮಾತಾಡಿದ್ರೆ ಅದು ಮೂವಿ ನೋಡೋದಕ್ಕೆ ಅಂತ ರಾಬಿನ್ ಥಿಯೇಟರ್ಗೆ ಬಂದಿದ್ದೀವಿ. ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ರಿ ಮೂವಿ ನೋಡಕ್ಕೆ? ತುಂಬಾ ಅಂದ್ರೆ ತುಂಬಾ. ಎಷ್ಟು ದಿನದಿಂದ? ನಾವು ಮದುವೆ ಆಗೋದಕ್ಕಿಂತ ಮುಂಚೆನೆ ಮಾತಾಡ್ಕೊಂಡಿದ್ವಿ ಟಾಕ್ಸಿಕ್ ಮೂವಿ ಬಗ್ಗೆ. ಯಶ್ ಅವ್ರದ್ದು ಹೊಸ ಮೂವಿ ಬಂದಿಲ್ಲ ಅಂದ್ಬಿಟ್ಟು ಗೂಗ್ಲಿ ರಾಮಾಚಾರಿ ಮೂವಿನೇ ನೋಡ್ತಾ ಇದ್ವಿ ಬರೀ. ಪದೇ ಅದೇ ನೋಡ್ತಾ ಇದ್ವಿ. ಒನ್ ಆಫ್ ಮೈ ಫೇವ್ರೆಟ್ ಹೀರೋ ಅಲ್ವಾ, ಸೊ ತುಂಬಾ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ. ಸೊ ನೋಡೋಣ, ವರ್ಲ್ಡ್ ವೈಡು. ನೋಡಿ ಯಶ್ ಅವ್ರನ್ನ ಹೇಗೆ ನಿಂತಿದ್ದಾರೆ. ನಮ್ಮಮ್ಮ ಭಯ ಪಡ್ತಾವ್ರೆ, ಲೇಡೀಸ್ ಯಾರು ಬಂದಿಲ್ವಲ್ಲ ಅಂತ ಹುಡುಕ್ತವ್ರೆ ಅಮ್ಮ. ಇಲ್ಲಮ್ಮ, ಸಣ್ಣನು ಲೇಡೀಸೇ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀರಾ? ನೋಡೋಣ ಮೂವಿ, ರಿವ್ಯೂ. ಮೂವಿ ನೋಡಾದ್ಮೇಲೆ ರಿವ್ಯೂ ಕೊಡ್ಲಿ ಅಲ್ವಾ? ಸಿದ್ಮಗುಣ ಹುಟ್ಟಲಿಲ್ಲ ಅನ್ಸಕ್ ನೋಡೋನು ಮನುಷ್ಯ ಅಲ್ಲ. ಇವಾಗ ಮೂವಿ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಮೈಂಡಲ್ಲಂತೂ ಆಲ್ಮೋಸ್ಟ್ ಎಲ್ಲ ಬರೀ ಕ್ವಶನ್ ಮಾರ್ಕ್ಗಳೇ ಇದೆ. ತಲೆನೇ ಓಡ್ತಾ ಇಲ್ಲ. ನಮ್ಮಮ್ಮ ಅಂತೂ ಫುಲ್ ಹುಚ್ಚಿ ಆಗ್ಬಿಟ್ಟವ್ರೆ. ಯಾಕಾದ್ರೂ ಬಂದೋ ಈ ಮೂವಿಗೆ ಅಂತ ಪಕ್ಕ ಅನ್ಸಿರ್ತದೆ ನಮ್ಮಮ್ಮಗೆ. ನಾವು ಟೈಟಾನಿಕ್ ಪಿಕ್ಚರೇ ನೋಡಿದೀವಿ ಥಿಯೇಟ್ರಲ್ಲಿ, ಬಟ್ ಯಾರು ಜನಗಳು ಹಿಂಗೆ ಆಡ್ತಾ ಇಲ್ಲ. ಇಲ್ಲಿ ಹುಡುಗರು ಓವರ್ ಆಗಿ ಆಡ್ತಾ ಇದ್ರು. ಆ ಥರ ಅಂದ್ರೆ ಫ್ಯಾಮಿಲಿ ಎಲ್ಲ ಬಂದಿರ್ತಾರಲ್ಲ, ಆದ್ರೂ ಸ್ವಲ್ಪ ಹುಡುಗರು ಫ್ಯಾಮಿಲಿ ಇದ್ರೂನು ಸ್ವಲ್ಪ ಹುಡುಗರ ಜೊತೆ ಇದ್ರೆ ಗೊತ್ತಲ್ಲ ಹೆಂಗ್ ಆಡ್ತಾ ಇರ್ತಾರೆ ಅಂತ. ಸ್ವಲ್ಪ ಪೊರ್ಕಿಗಳ ತರ ಬ್ಯಾಡ್ ವರ್ಡ್ಸ್ ಅಲ್ಲಿ ಈ ತರ ಎಲ್ಲ ಮಾತಾಡ್ತಾ ಇದ್ರು. ಸೊ ಅದಕ್ಕೆ ನಾನು ಹೇಳಿದ್ದು ನಮ್ಮ ಅಮ್ಮನ ಜೊತೆ ಹೋಗೋದು ಬೇಡ ಈ ಮೂವಿಗೆ ಅಂತ. ಯಾಕಂದ್ರೆ ಹುಡುಗರು ಅಂದ್ಮೇಲೆ ಆ ಥರ ಮಾತಾಡ್ತಾರೆ ಅಲ್ವ ಮಗ, ಮಾತಾಡ್ತಾರೆ. ಸೊ ಇವಾಗ ಯಶ್ ಅವ್ರು ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಅದ್ರ ಬಗ್ಗೆ ಕುತ್ಕೊಂಡು ಮಾತಾಡೋಣ. ಅಮ್ಮನ ರಿವ್ಯೂ ಮನೆಗೆ ಹೋಗಿ ಕೇಳೋಣ. ಪಾಪ ಫುಲ್ಲು ತಲೆನೋವಲ್ಲಿ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ, ಸಣ್ಣವರು ಅಷ್ಟೇ. ಸೊ ನಮ್ಮ ಮನೆಗೆ ಹೋಗಿ ರಿವ್ಯೂ ಕೊಡ್ತೀರಾ? ಕೊಡ್ತೀನಿ. ಗೈಸ್, ನೆನ್ನೆ ನೈಟ್ ಬಂದು ಮಲ್ಕೊಂಡಿದ್ದು, ನಮಗೆ ಎಚ್ಚರನೇ ಇಲ್ಲ. ಏನಕ್ಕಂದ್ರೆ ಸ್ವಲ್ಪ ಲೇಟಾಗಿ ಬಂದ್ವಿ, ಊಟ ಮಾಡೋಷ್ಟರಲ್ಲೆಲ್ಲ ತುಂಬ ಟೈಮ್ ಆಗೋಯ್ತು. ಅದಕ್ಕೆ ನೈಟ್ ರಿವ್ಯೂ ಕೊಡೋಕ್ಕಾಗಲಿಲ್ಲ. ಸೊ ಇವಾಗ ಅಮ್ಮ ಕೆಲ್ಸಕ್ಕೆ ಹೋಗಕ್ಕೆ ಆಲ್ರೆಡಿ ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಕೇಳೋಣ, ಅಮ್ಮ ಹೆಂಗಿತ್ತು ನೆನ್ನೆ ಮೂವಿ ಚೆನ್ನಾಗಿತ್ತು ಅಂತ ಹೇಳ, ಚೆನ್ನಾಗಿಲ್ಲ ಅಂತ ಹೇಳ. ನಂಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ ಒಟ್ನಲ್ಲಿ. ನಿನಗೆ ಸ್ಟೋರಿ ಅರ್ಥ ಆಯ್ತಾ? ಒಟ್ನಲ್ಲಿ ಸ್ಟೋರಿ ನನಗೆ ಅರ್ಥ ಆಯ್ತು. ಸ್ಟೋರಿ ಹೆಂಗೈತೆ? ಚೆನ್ನಾಗಿದೆ, ಸ್ಟೋರಿ ಚೆನ್ನಾಗಿದೆ. ಬಟ್ ಅದು ನಿಧಾನಕ್ಕೆ ಯೋಚನೆ ಮಾಡಿ ಅರ್ಥ ಮಾಡ್ಕೋಬೇಕು. ಏನಿದು ಸುಮ್ಮನೆ ಬರೀ ಹೊಡಿಯೋದು, ಸಾಯಿಸೋದು, ಶೂಟ್ ಮಾಡೋದು, ಬರೀ ಶೂಟ್ ಮಾಡೋದು. ಅಲ್ಲ, ಫ್ಯಾಮಿಲಿ ಎಲ್ಲ ನೋಡೋ ತರ ಆಯ್ತಾ? ಫುಲ್ ಕೆಟ್ಟದಾಗ ಏನಾದ್ರು ಆಯ್ತಾ ಟಾಕ್ಸಿಕ್ ಮೂವಿ? ಸ್ವಲ್ಪ ಇದೆ, ಬಟ್ ಜನಗಳೆಲ್ಲ ಆಡ್ತಾರಲ್ಲ, ಅದು ನೋಡಿ ನಮಗ್ ಮುಜುಗರ ಆಗುತ್ತೆ. ಅಂದ್ರೆ ಜನಗಳೇ ಹಿಂಸೆ ಕೊಡ್ತಾರೆ, ಹಿಂಸೆ ಕೊಡ್ತಾರ, ಅಸಹ್ಯವಾಗಿ ಮಾತಾಡ್ತಾ ಇರ್ತಾರೆ ಹುಡುಗರುಗಳು. ಆ ತರ ಇರುವಾಗ ನೋಡಕ್ ಕಷ್ಟ ಆಗುತ್ತೆ ಅಷ್ಟೇ. ಹೋಗಿ ನೋಡ್ಬೋದು, ನೋಡ್ದೇ ಇರೋಂಥದ್ದು ಏನಿಲ್ಲ. ಆದ್ರೆ ಈ ಜನಗಳು ಆಡ್ತಾ ಇರ್ತಾರಲ್ಲ, ಅವಾಗ ಮುಜುಗರ ಆಗ್ತಾ ಇರುತ್ತೆ ಅಷ್ಟೇ. ಹುಡುಗರುಗಳು ತುಂಬಾ ವರ್ಸ್ಟಾಗಿ ಆಡ್ತಾ ಇದ್ರಪ್ಪ. ನನ್ನ ಜೊತೆ ಚೂರಿ ಮತ್ತೆ ಸನ್ಹು ಅವರಿದ್ದಾರೆ. ಬನ್ನಿ ಅವರಿಬ್ರದ್ದು ಆನೆಸ್ಟ್ ರಿವ್ಯೂ ಕೇಳೋಣ ಟಾಕ್ಸಿಕ್ ಮೂವಿದು. ಯಾರು ಹೇಳ್ತೀರಿ ಇಬ್ರಲ್ಲಿ? ಯಾಕೆ ಅಷ್ಟೊಂದು ಕೆಟ್ಟದಾಗಿತ್ತ ಮೂವಿ? ನೀವಿಬ್ರು ಹೇಳ್ತಾರದ್ ನೋಡಿದ್ರೆ ಹಂಗೆ ಐತೆ. ಫಸ್ಟ್ ಅವರು ಅಂತ ಹೇಳಚ್ಚೋರಿ. ಹೇಗಿತ್ತು? ಫಸ್ಟ್ ನೋಡಿದ್ ನೀನೇ ಅಲ್ವಾ ನಮ್ಗಿನ್ನ ಮೂವಿ ಫ್ರೆಂಡ್ಸ್ ಜೊತೆ? ಸ್ಟೋರಿ, ಆಕ್ಟಿಂಗ್, ವಿಜುವಲ್ಸ್ ಇಂದ ಹಿಡಿದು ಎಲ್ಲ ಸಕ್ಕತ್ತಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಎಲ್ಲ ಹಾಲಿವುಡ್ ಅಂತ ಕೇಳ್ತಾ ಇದ್ರು. ಹಾಲಿವುಡ್ ಇವಾಗ ಕೊಟ್ಟವ್ರೆ, ಮತ್ತೆ ಎಲ್ಲ ನೆಗೆಟಿವ್ ಸ್ಟಾರ್ಟ್ ಮಾಡೋರೆ.
ಅಲ್ಲ ಅವರೇ ಕೇಳಿದ್ದು ಹಾಲಿವುಡ್ ಕೊಡ್ರಿ ಅಂತ, ಮತ್ತೆ ಹಾಲಿವುಡ್ ಥರ ಕೊಟ್ಟರೆ ಅವರೇ ನೆಗೆಟಿವ್ ಸ್ಟಾರ್ಟ್ ಮಾಡೋರೆ. ನೆಗೆಟಿವ್ ಮಾಡೋಕೆ ಹೋಗ್ಬೇಡಿ, ಮಸ್ತ್ ಮೂವಿ. ಯಾರು ಏನು ಹೇಳ್ತಾರೆ ಅಂತ ಅಂದ್ರೆ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಥರ ಆಯ್ತಾ ಮೂವಿ? ಅಂದರೆ ಇಲ್ಲ, ಫ್ಯಾಮಿಲಿ ನೋಡೋ ಥರ ಇಲ್ವಾ? ಅಂದರೆ ಅವ್ರು ಹೇಳಿರೋ ಥರ ಏನು ಅಷ್ಟೊಂದು ಜಾಸ್ತಿ ಸೀನ್ಗಳೇನು ಬರಲ್ಲ, ನಾರ್ಮಲ್ ಆಗಿ. ಅದರಲ್ಲೂ ಡೀಸೆಂಟಾಗೆ ತೆಗ್ದವ್ರೆ, ಅಂಥದ್ದೇನಿಲ್ಲ. ನೋಡ್ಬೋದು, ತುಂಬಾ ಹಾಲಿವುಡ್ ಅಲ್ಲಿ ತೆಗಿತಾರ ಏನ್ ತೆಗ್ದಿಲ್ಲ, ಅದನ್ನು ಡೀಸೆಂಟಾಗಿ ಮಾಡೋರೆ. ಕನ್ನಡದವರು ನೋಡೋ ಥರನೇ ಮಾಡೋರು ತಾನೆ. ಕನ್ನಡದವರು ನೋಡೋ ಥರ ಮಾಡೋರೆ. ಯಾರ ಮಾತು ಕೇಳಬೇಡಿ, ಥಿಯೇಟರ್ಗೆ ಹೋಗಿ ನೋಡಿ, ಸ್ಪಾಯ್ಲರ್ಸ್ ಮಾಡಬೇಡಿ. ಯಾರ ಮಾತು ಕೇಳ್ಕೊಂಡು ಫಿಲಮ್ ನೋಡಿ, ಕನ್ನಡ ಫಿಲಮ್ ಬೆಳೆಸಿ. ಮೇನ್ ಏನಂತ ಅಂದ್ರೆ ಇವ್ರು ಕೊಡೋ ರಿವ್ಯೂನ ಕೇಳ್ಕೊಂಡು ಮೂವಿಗೆ ಹೋಗ್ಬೇಡಿ. ನಿಮಗೆ ಏನ್ ಅನ್ಸುತ್ತೆ ಮನಸ್ಪೂರ್ವಕವಾಗಿ ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಿ, ಆಮೇಲೆ ನಿಮ್ ರಿವ್ಯೂನ ಬೇರೆಯವ್ರಿಗೆ ಹೇಳಿ, ಸರಿನಾ? ಸೊ ನೀವು ಬೇರೆಯವ್ರ ರಿವ್ಯೂನ ತಗೊಂಡು ಮೂವಿ ನೋಡೋಕ್ಕೆ ಯಾವತ್ತೂ ಹೋಗಕ್ಕೆ ಹೋಗ್ಬೇಡಿ. ಏನಕ್ಕಂದ್ರೆ ನಿಮ್ಮ ಮನಸ್ಸಿಗೆ ಬೇರೆ ಥರ ಇಷ್ಟ ಆಗುತ್ತೆ, ಅವ್ರ ಮನಸ್ಸಿಗೆ ಬೇರೆ ಥರ ಇಷ್ಟ ಆಗುತ್ತೆ ಮೂವಿ. ಸನುಮಾ, ಇವಾಗ ನಿಮ್ಮ ರಿವ್ಯೂ ಹೇಳಿ. ಟಾಕ್ಸಿಕ್ ಮೂವಿ ಹೇಗಿತ್ತು? ಮೂವಿ ಸಕ್ಕತ್ತಾಗಿತ್ತು. ಅದರಲ್ಲಿ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಯಶ್ ಅವ್ರದ್ದಾಗಲಿ, ನಯನತಾರ, ನಂಗೆ ಅವರಿಬ್ಬರ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು. ಮೇಕಿಂಗ್ ಇದೆ ಅಲ್ವಾ, ವಿಡಿಯೋ ಮೇಕಿಂಗು ಯಪ್ಪ ನೆಕ್ಸ್ಟ್ ಲೆವೆಲ್, ಅಲ್ಟ್ರಾ ಪ್ರೋ ಮ್ಯಾಕ್ಸ್ ಅಂತಾನೆ ಹೇಳ್ಬೋದು. ಅಷ್ಟು ಕ್ಯಾಮ್ರಾ ಆ್ಯಂಗಲ್ ಎಲ್ಲ ಮಸ್ತಾಗಿತ್ತು. ನಾನು ಮುನ್ನ ಹತ್ರ ಕೇಳ್ತಾ ಇದ್ದೆ, ಹೆಂಗ್ ಮುನು ಇದು ಈ ಥರ ಎಲ್ಲ ಕ್ಯಾಮ್ರಾ ಆ್ಯಂಗಲ್ ಹೆಂಗ್ ತೆಗಿಯೋದು ಅಂತ ಕೇಳ್ತಾ ಇದ್ದೆ ತಾನೆ ಮುನು ನಿಮ್ಮ ಹತ್ರ. ನಂಗೆ ಇಷ್ಟ ಆಯಿತು, ಅದು ಹೆವಿ ಇಷ್ಟ ಆಯಿತು. ಮತ್ತು ಇನ್ನೊಂದು ಏನಪ್ಪ ಅಂತ ಅಂದರೆ, ಇವಾಗ ಯಶನ್ನು ಸ್ಟಾರ್ಟಿಂಗು ಎಲ್ಲರೂ ಲೈಕ್ ಮೀಡಿಯಾದವರೆಲ್ಲ ಇದು ಮಾಡ್ತಿದ್ರು, ಏನೋ ಎಂಕರೇಜ್ ಎಲ್ಲ ಮಾಡ್ತಿರ್ಲಿಲ್ಲ, ಡಿಸಪಾಯಿಂಟ್ ಮಾಡ್ತಿದ್ರಲ್ವ ಮೀಡಿಯಾದಲ್ಲಿ. ಸೊ ಅದಾದ ನಂತರ KGF ಬಂದ ನಂತರ ಲೈಕ್ ಅವರಿಗೇನೆ ಇಂಟರ್ವ್ಯೂ ತೆಗಿಲಿಕ್ಕೆ ಅಪಾಯಿಂಟ್ಮೆಂಟ್ ತೆಗಿತಾ ಇದ್ರು. ಬಟ್ ಇವಾಗ ಲೈಕ್ ವರ್ಲ್ಡ್ ವೈಡ್ ಬೆಳೆದಿದ್ದಾರೆ, ಅಷ್ಟು ರೇಂಜಿಗೆ ಹೋಗಿದ್ದಾರೆ ಅಂದರೆ. ಸೊ ನಮ್ಮ ಕನ್ನಡದವ್ರನ್ನ ನಾವೇ ಬೆಳೆಸ್ಬೇಕಲ್ವಾ, ಹಂಗಂತ ಇವಾಗ ನೆಗೆಟಿವ್ ಆಗಿ ಕಾಂಟ್ರವರ್ಸಿ ಎಲ್ಲ ಆಗ್ತಿದೆ. ಸೊ ಅದನ್ನೆಲ್ಲ ಆ ಥರ ಮಾಡಬಾರ್ದು. ನಮ್ಮ ಕನ್ನಡದವ್ರು ಅಂದಾಗ ನಾವು ಅವ್ರನ್ನ ಬೆಳೆಸ್ಬೇಕು. ಇಂಗ್ಲಿಷ್ ಮೂವಿ ಎಲ್ಲ ಹೆಂಗಿರುತ್ತೆ ಅಂತ ಅಂದ್ರೆ, ಸ್ಟೋರಿ ಚಿಕ್ಕದಾಗೆ ಇರುತ್ತೆ, ಬಟ್ ಮೇಕಿಂಗು ದೊಡ್ಡದಾಗಿರುತ್ತೆ, ವಿಜುವಲ್ಸ್ ಸಖತ್ತಾಗಿರುತ್ತೆ. ಅದೇ ಥರನೇ ಈ ಮೂವಿನೂ ಇರೋದು. ಸೊ ನೀವು ಡಿಫ್ರೆಂಟ್ ಆಗಿ ಏನಾದರೂ ಒಂದು ಹೊಸತನನ ನೋಡಬೇಕು ಅಂತ ಅಂದ್ರೆ ಈ ಮೂವಿನ ನೋಡಿ. ತುಂಬಾ ಹೊಸತನ ಇದೆ. ಸ್ಟೋರಿಲಿ ಹೋಗಿ ಮೂವಿನ ಅಳಿಯಕ್ಕೆ ಹೋಗ್ಬೇಡಿ, ಮೇಕಿಂಗ್ಸ್ನ ನೋಡಿ, ಸ್ಟೋರಿನೂ ನೋಡಿ, ಎಲ್ಲರದು ಆಕ್ಟಿಂಗು ನೋಡಿ, ತುಂಬಾ ಸಕ್ಕತ್ತಾಗಿದೆ. ನಾನಂತೂ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಹೊಸತನನ ನೋಡಿದೀನಿ ಈ ಮೂವಿಯಲ್ಲಿ. ಅದು ನನ್ನ ರಿವ್ಯೂ ಅಲ್ವಾ ಅಮ್ಮ? ಹೊಸತನ ಈ ಥರ ಯಾರು ಮಾಡಿಲ್ಲ, ಯಾರು ಮಾಡೇ ಇಲ್ಲ. ಈ ತರ ಮೇಕಿಂಗು ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ. ಯಶ್ ಅವರು ಹೊಸದಾಗಿ ಅವರೇ ಆದ ಪ್ರಯತ್ನ ಪಟ್ಟು ಈ ರೇಂಜಿಗೆ ತಗೊಂಡ್ಬಂದವ್ರೆ ಅಲ್ವಾ. ಸ್ಟೋರಿ ಇನ್ನೂ ಒಂದ್ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಷ್ಟೇ. ಸ್ವಲ್ಪ ಇನ್ನೂ ಕಂಟೆಂಟ್ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು. ಅದು ಬಿಟ್ರೆ ಎಲ್ಲಾನು 100ಗೆ 100 ಇದೆ. ಚೆನ್ನಾಗಿದೆ ಮೂವಿ, ಫ್ಯಾಮಿಲಿ ಜೊತೆನೂ ಹೋಗಿ ನೋಡ್ಬೋದು. ಬಟ್ ಆದ್ರೆ ಎಲ್ಲೋ ಒಂದೊಂದು ಸೀನ್ ಆ ಥರ ಇರ್ಬೋದು ಅಷ್ಟೇ. ಎಲ್ಲರೂ ಟ್ರೈಲರ್ ನೋಡಿನೇ ಮೂವಿನ ಅಳಿತಾ ಇದ್ರು. ಇವಾಗ ಫುಲ್ ಮೂವಿನೇ ಬಿಟ್ಟಿದ್ದಾರೆ. ಹೋಗಿ ನೋಡ್ಕೊಂಡ್ ಬಂದ್ಬಿಟ್ಟು ಎಷ್ಟೋ ಜನ ರಿವ್ಯೂ ಕೇಳ್ಕೊಂಡು ಬಂದ್ಬಿಟ್ಟು ಮೂವಿಗೆ ಹೋಯ್ತಾ ಇಲ್ಲ, ಆ ಥರ ಎಲ್ಲ ಮಾಡ್ತಾ ಇದ್ದಾರೆ. ಆ ಥರ ಮಾಡಕ್ ಹೋಗ್ಬಿಡಿ. ಅವ್ರದ್ದು 4 ವರ್ಷದ ಶ್ರಮ ಇದು. ಸೊ ಇವತ್ತು ಅದನ್ನ ರಿಲೀಸ್ ಮಾಡಿದ್ದಾರೆ. ಒಂದೇ ಒಂದ್ಸಲಿ ಮೂವಿನ ನೋಡ್ಬಿಟ್ಟು ಅದು ಹಿಂಗಿದೆ ಹಂಗಿದೆ ಅಂತ ಕಂಪೇರ್ ಮಾಡಕ್ ಹೋಗ್ಬೇಡಿ. 1-2 ಸಲ ಹೋಗಿ ಕುತ್ಕೊಂಡು ನೋಡಿ, ಅವಾಗ ಮೂವಿನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋತೀರಾ. ಪ್ರತಿಯೊಂದೊಂದು ಆಕ್ಟಿಂಗ್ ಇಂದ ಹಿಡಿದು ಮೇಕಿಂಗ್ ನ ನೋಡಿ, ಅವ್ರು ಎಷ್ಟು ಖರ್ಚು ಮಾಡಿದ್ದಾರೆ, ಅದಕ್ಕೋಸ್ಕರ ಅಂತ ಎಷ್ಟು ಶ್ರಮ ಪಟ್ಟಿದ್ದಾರೆ, ಅದ್ರ ಬ್ಯಾಕ್ ಗ್ರೌಂಡ್ ಇಂದ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಅಂತ ಯೋಚನೆ ಮಾಡಿ. ಖಂಡಿತವಾಗ್ಲೂ ಇದು ಫಿಲಂ ಇಂಡಸ್ಟ್ರಿಯಲ್ಲಿ ಇರೋರ್ಗೆ ಮಾತ್ರ ಗೊತ್ತಿರುತ್ತೆ. ಕನ್ನಡ ಜನಗಳಿಗೆ 90% 80% ಜನಗಳಿಗೆ ಈ ಮೂವಿ ಬಗ್ಗೆ ಸ್ವಲ್ಪನೂ ಅರ್ಥ ಆಗಿಲ್ಲ. ಕನ್ನಡ ಮೂವಿ ಬಗ್ಗೆ ಕೆಡ್ದಾಗ ಮಾತಾಡಿ ಅಂತ ದುಡ್ಡು ಕೊಟ್ಬಿಟ್ಟು ಬೇರೆ ಮಾಡಿಸ್ತಾ ಇದ್ದಾರೆ. ಅದು ಯಾರಂತ ಗೊತ್ತಿಲ್ಲ. ಎಷ್ಟೋ ಜನಕ್ಕೆ ಅದು ಪ್ರಮೋಷನ್ ಥರ ಬಂದಿದೆ. ಅಂದರೆ ಕೆಡ್ದಾಗಿ ನೀವು ರಿವ್ಯೂ ಕೊಡಿ. ಇವಾಗ ನ್ಯೂಸ್ ಅವ್ರು ಬಂದು ಕೇಳಿದ್ರೆ ಕೆಡ್ದಾಗ ರಿವ್ಯೂ ಕೊಡಬೇಕು, ಆ ಥರ ಎಲ್ಲ ದುಡ್ಡಿಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಸೊ ನೋಡಿ, ಕನ್ನಡ ಇಂಡಸ್ಟ್ರಿನ ತುಳಿಯೋದಕ್ಕೆ ನೋಡ್ತಾ ಇದ್ದಾರೆ. ಸೊ ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಬ್ಯಾಡ್ ಆಗಿ ರಿವ್ಯೂ ಕೊಡಕ್ ಹೋಗ್ಬೇಡಿ ಅಷ್ಟೇ. ಮೂವಿ ಚೆನ್ನಾಗಿಲ್ಲ ಅಂತ ಅಂದ್ರೆ ಇನ್ನೂ ಚೆನ್ನಾಗಿ ಮಾಡ್ಲಪ್ಪ ಅಂತ ಸ್ವಲ್ಪ ಹುಮ್ಮಸ್ ಕೊಡಿ ಅವರಿಗೆ. ಅಲ್ಲೇ ಮೂವಿ ಇಂಡಸ್ಟ್ರಿನ ಬಿಟ್ಬಿಟ್ಟು ಹೋಗ್ಬಿಡ್ಬಾರ್ದು. ಆ ತರ ನೀವು ಮನ್ಸಿಗೆ ಬೇಜಾರು ಮಾಡ್ತಾ ಇದ್ದೀರಾ ಅವ್ರಿಗೆ. ಅವ್ರು ಹೇಳ್ಕೊಳಲ್ಲ, ನಾವು ಹೇಳ್ಕೊತಾ ಇದೀವಿ ಅವ್ರ ಪರವಾಗಿ ಅಷ್ಟೇ ಅಲ್ವಾನೋ. ಅವ್ರು ಹೆಂಗೆ ಹೇಳ್ಕೊತಾರೆ, ಅಷ್ಟು ದೊಡ್ಡ ಮೂವಿನ ತೆಗೆದು ನೀವು ಈ ಥರ ಕೆಡ್ದಾಗ ಮಾತಾಡ್ಬಿಟ್ರೆ ಅವ್ರು ಹೇಳ್ಕೊಳಲ್ಲ. ಅದನ್ನ ನಾವು ಹೇಳ್ಕೊಬೇಕಷ್ಟೇ. ಏನಕ್ಕಂದ್ರೆ ಅವ್ರ ಪರವಾಗಿ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ನಮಗೆ ಗೊತ್ತಿರುತ್ತಲ್ವಾ. ಸೊ ಅದು ಅರ್ಥ ಆಗುತ್ತೆ ನಮಗೆ, ಅದಕ್ಕೆ ಅಲ್ವಾ ಅಮ್ಮ? ಫಸ್ಟ್ ಹಾಫ್ ಮಾತ್ರ ಆ ಥರ ಸೀನ್ಸ್ ಎಲ್ಲ ಇದೆ ಕೆಲವೊಂದು. ಸೆಕೆಂಡ್ ಹಾಫ್ ಆ ಥರ ಏನೂ ಇಲ್ಲ, ಲೈಕ್ ಟೋಟಲಿ ಡಿಫ್ರೆಂಟ್ ಆಗಿದೆ ಅಲ್ವಾ? ಹೌದು. ಇದು ಇಂಗ್ಲಿಷ್ ಮೂವಿಗಳು ಅಷ್ಟೇನೆ. ಫಸ್ಟ್ ಹಾಫ್ ಸ್ವಲ್ಪ ಏನ್ ಸ್ಟೋರಿ ನಡೀತಾ ಇದೆ ಅನ್ನೋದೇ ಗೊತ್ತಾಗಿರಲ್ಲ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಮೂವಿ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಆಗೋದು. ಹಂಗೆ ಮಾಡೋರೆ ಮೂವಿನ. ನಿಜ ಕನ್ನಡ ಟೈಟಲ್ ಇಟ್ಟಿದ್ದಾರೆ ಅಷ್ಟೇ, ಬಟ್ ಫುಲ್ಲು ಹಾಲಿವುಡ್ ರೇಂಜಿಗಿದೆ ಮೂವಿ. ನನಗಂತೂ ಸಖತ್ ಇಷ್ಟ ಆಯ್ತು. ಇನ್ನೂ ಒಂದ್ಸರಿ ಹೋಗಿ ನೋಡ್ಬೇಕು ಅಂತ ಅನ್ನಿಸ್ತಿದೆ. ಬಟ್ ಈ ಟೈಮಲ್ಲಿ ಸಣ್ಣ ಅವರು ಮೂವಿ ನೋಡಂಗೆ ಇಲ್ಲ, ಆದ್ರೂ ಕರ್ಕೊಂಡು ಹೋಗಿದ್ದೆ ಮೂವಿಗೆ. ಡ್ರೆಸ್ಸಿಂಗ್
ಕಾಸ್ಟ್ಯೂಮ್ ಅಂತೂ ನೆಕ್ಸ್ಟ್ ಲೆವೆಲ್ ಯಶ್ ಅವ್ರಿಗೆ ಎಲ್ಲಾನು ಸಕ್ಕದಾಗಿತ್ತು. ಹುಡುಗಿರ್ದು ಅಷ್ಟೇ, ಹುಡುಗರ್ದು ಅಷ್ಟೇ, ಮತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ವರ್ಕ್ ಮಾಡೋರ್ ಕಾಸ್ಟ್ಯೂಮು ಅಷ್ಟೇ, ಮತ್ತೆ ಎಲ್ಲರದು ಅಷ್ಟೇ. ಬ್ಯಾಕ್ ಗ್ರೌಂಡ್ ಎಷ್ಟು ರಿಚ್ ಆಗಿ ತೆಗ್ದಿದ್ದಾರೆ. ಎವ್ರಿ ಸೀನ್ ನೀವು ಅಬ್ಸರ್ವ್ ಮಾಡಿ, ಬ್ಯಾಕ್ ಗ್ರೌಂಡ್ ಹೆವಿ ರಿಚ್ ಆಗಿ ತೆಗ್ದಿದ್ದಾರೆ. ಗ್ರಾಫಿಕ್ಸ್ ಅಂತ ಅನ್ಸೋದೇ ಇಲ್ಲ ಅಲ್ಲ, ಅನ್ಸೋದೇ ಅಲ್ಲ, ಮಸ್ತ್ ಆಗಿ ತೆಗ್ದಿದ್ದಾರೆ. ಇದ್ರಲ್ಲಿ ಏನಾದ್ರು ನಾವು ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಕನ್ನಡ ಫಿಲಮ್ನ ಯಾವತ್ತಿದ್ರು ಅಷ್ಟೇನೆ ಥಿಯೇಟ್ರಿಗೆ ಹೋಗೇನೆ ನೋಡಿ. ಯಾವತ್ತೂ ಕನ್ನಡದ ಬಗ್ಗೆ ಕನ್ನಡದವರೇನೆ ಕೆಡ್ದಾಗ ಮಾತಾಡಕ್ ಹೋಗ್ಬೇಡಿ. ನಿಜವಾಗ್ಲೂ ಅವ್ರು ಬೆಳೆಯೋದಕ್ಕೆ ಅಂತ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ. ಓಕೆ, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲ